ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಈ ವಾರದ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ನಾವು ತ್ಯಾಗದ ಮಹತ್ವ ಅನ್ನುವಂತಹ ಒಂದು ವಿಷಯವನ್ನು ಕುರಿತಾಗಿ ಶಾಸ್ತ್ರಗಳಲ್ಲಿ ಏನು ತಿಳಿಸಿದೆ, ಈ ತ್ಯಾಗ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖವಾದ್ದು, ಇದರಿಂದ ನಮಗೆ ಅಮೃತತ್ವ ಅನ್ನುವಂಥದ್ದು ಹೇಗೆ ಪ್ರಾಪ್ತವಾಗುತ್ತೆ, ಇದರ ಕುರಿತಾಗಿ ಕೆಲವು ಅಂಶಗಳನ್ನು ನಾವು ಇವತ್ತು ಗಮನಿಸೋಣ. ಬಹಳ ಪ್ರಸಿದ್ಧವಾದ ಒಂದು ಶಾಸ್ತ್ರವಾಕ್ಯ ಇದೆ, ಉಪನಿಷತ್ ವಾಕ್ಯ. ತ್ಯಾಗೇನೇಕೆ ಅಮೃತತ್ವ ಮಾನುಷು. ತ್ಯಾಗದಿಂದ ಮಾತ್ರ ಅಮೃತತ್ವ ನಮಗೆ ಪ್ರಾಪ್ತವಾಗತ್ತೆ ಅಂತ. ಪ್ರಸಿದ್ಧವಾದ ಮತ್ತೊಂದು ಶಾಂತಿ ಮಂತ್ರ ಇದೆ, ಅಸತೋಮ ಸದ್ಗಮಯ ಅಂತ. ಅಸತ್ಯದಿಂದ ನಾವು ಸತ್ಯದ ಕಡೆ ಸಾಗಬೇಕು. ಯಾಕೆ ಅಂದ್ರೆ ಅಸತ್ಯವನ್ನ ತ್ಯಾಗ ಮಾಡಿದಾಗಲೇ ನಮಗೆ ಸತ್ಯದ ಪ್ರಾಪ್ತಿ ಆಗತ್ತೆ ಅಂತ. ತಮಸೋಮ ಜ್ಯೋತಿರ್ಗಮಯ. ಕತ್ತಲನ್ನ ನಾವು ತ್ಯಾಗ ಮಾಡಿದ್ಮೇಲೆ ನಮಗೆ ಬೆಳಕು ಸಿಗುತ್ತೆ. ನಾನು ಬೆಳಕಿನಲ್ಲೂ ಇರಬೇಕು, ಕತ್ತಲಲ್ಲೂ ಇರಬೇಕು ಅಂದ್ರೆ ಸಾಧ್ಯ ಇಲ್ಲ. ಹಾಗೆ ಮೃತ್ಯೋರ್ಮ ಅಮೃತಂ ಗಮಯ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಾವು ಸಾಗಬೇಕು. ಹಾಗಾದ್ರೆ ಮೃತ್ಯುವನ್ನ ತ್ಯಾಗ ಮಾಡಬೇಕು. ನನಗೆ ಮೃತ್ಯುನೂ ಇರಲಿ, ಅಮೃತತ್ವನೂ ಇರಲಿ ಅಂದ್ರೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಮಾತ್ರ ನಮಗೆ ಅನುಭವಕ್ಕೆ ಬರುತ್ತೆ. ಈಗ ನಮಗೆ ಯಾವುದು ಮುಖ್ಯ? ನಮಗೆ ಅಮೃತತ್ವ ಬೇಕೋ ಅಥವಾ ಮೃತ್ಯು ಬೇಕೋ? ನಾವೇ ಅದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಮಾತ್ರ ಸಿಗುತ್ತೆ. ಕತ್ತಲು ಬೇಕೋ ಬೆಳಕು ಬೇಕೋ? ಬೆಳಕು ಬೇಕು ಅನ್ನೋದಾದ್ರೆ ಕತ್ತಲನ್ನ ತ್ಯಾಗ ಮಾಡಬೇಕು. ಸತ್ಯ ದರ್ಶನ ಆಗಬೇಕು ಅಂದ್ರೆ ಅಸತ್ಯವನ್ನ ತ್ಯಾಗ ಮಾಡಬೇಕು. ಹಾಗೆ ನಮಗೆ ಯೋಗ ಜೀವನ ಬೇಕು ಅಂದ್ರೆ, ಯೋಗ ಅನ್ನುವಂಥದ್ದು ಬೇಕು, ಯೋಗಿ ಆಗ್ಬೇಕು ಅಂದ್ರೆ ಭೋಗವನ್ನ ತ್ಯಾಗ ಮಾಡಬೇಕು. ತ್ಯಾಗಾತ್ ಶಾಂತಿ ಅನಂತರಂ. ತ್ಯಾಗದ ನಂತರ, ತ್ಯಾಗದಿಂದ ಶಾಂತಿ ಪ್ರಾಪ್ತವಾಗುತ್ತೆ. ಇದು ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತು. ಹೀಗಾಗಿ ಪ್ರಸಿದ್ಧವಾದ ಶಾಸ್ತ್ರವಾಕ್ಯ ಹೇಳೋ ಹಾಗೆ ತ್ಯಾಗದಿಂದ ಮಾತ್ರ ನಾವು ಅಮೃತತ್ವವನ್ನ ಪಡ್ಕೋತೀವಿ. ಸೊ ನಮಗಿಲ್ಲಿ ಸ್ಪಷ್ಟ ಆಯಿತು ಯಾವುದನ್ನ ತ್ಯಾಗ ಮಾಡಿದಾಗ ಅಮೃತತ್ವ ಪ್ರಾಪ್ತಿಯಾಗುತ್ತೆ. ಅಸತ್ಯವನ್ನ, ಅಜ್ಞಾನವನ್ನ, ಮೃತ್ಯುವನ್ನ. ಹಾಗೆ ಈ ಮೃತ್ಯುಲೋಕದಲ್ಲಿ
ಉಂಟಾಗುವಂತಹ ಭಯವನ್ನ, ಭೋಗವನ್ನ, ನಶ್ವರವಾದದ್ದನ್ನ ತ್ಯಾಗ ಮಾಡಬೇಕು. ನೋಡಿ, ಯಾವ್ಯಾವುದನ್ನ ತ್ಯಾಗ ಮಾಡಬೇಕು ಅಂತ ಒಂದು ಪಟ್ಟಿ ಹಾಕಿಟ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಮನುಷ್ಯನಿಗೆ ತಮೋಗುಣದಿಂದ ಮರ್ತೋಗುವಂತಹ ಒಂದು ದೌರ್ಬಲ್ಯ ಇದೆ. ಮರ್ತೋಗೋದು, ಸತ್ಯವನ್ನ ತಿಳ್ಕೊಳ್ಳೋದು ಮರ್ತೋಗೋದು, ಕೇಳೋದು, ಸದ್ವಿಚಾರಗಳು ಮರ್ತೋಗೋದು. ಆದರೆ ಇದು ಮರೆಯುವಂಥ ವಿಚಾರ ಅಲ್ಲ, ಸದಾ ನೆನಪಿನಲ್ಲಿ ಇಟ್ಕೋಬೇಕಾಗಿರುವಂಥ ವಿಚಾರ. ಜನಸಾಮಾನ್ಯರಲ್ಲಿ ತ್ಯಾಗದ ಬಗ್ಗೆ ಇರುವಂಥ ಭಾವನೆನೇ ಬೇರೆ. ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಮಹಾತ್ಮರ ಮಾತುಗಳಲ್ಲಿ ನಮಗೆ ತ್ಯಾಗದ ಬಗ್ಗೆ ತಿಳಿಸುವಂತಹ ವಿಚಾರಗಳೇ ಬೇರೆ. ಇದೆಲ್ಲವನ್ನು ನಾವು ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಈ ತ್ಯಾಗದ ಮಹತ್ವ ಎಷ್ಟಿದೆ ಅದನ್ನ ಹೇಗೆ ನಾವು ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಸ್ವಾಮಿ ವಿವೇಕಾನಂದರ ಒಂದು ಮಾತು, ಯಾರು ಈಗ ತಾವಿರುವಂತಹ ಸ್ಥಿತಿಯಲ್ಲೇ ತೃಪ್ತರಾಗಿದ್ದಾರೋ ಅವರೆಂದಿಗೂ ಆ ಸ್ಥಿತಿಯಿಂದ ಇನ್ನೂ ಮುಂದುವರಿಯೋದಕ್ಕೆ ಪ್ರಯತ್ನವನ್ನ ಮಾಡೋದಿಲ್ಲ. ಈಗ ಈ ಕರ್ಮಭೂಮಿಯಲ್ಲಿ ಹುಟ್ಟಿದ್ದಾರೆ, ಮೃತ್ಯು ಲೋಕದಲ್ಲಿ ಹುಟ್ಟಿದೀವಿ. ಜನನವನ್ನ ಸ್ವೀಕರಿಸಿದ ಮೇಲೆ ಮರಣವನ್ನ ಸ್ವೀಕರಿಸಲೇಬೇಕು. ಇದು ನಿಯಮ. ಇಲ್ಲಿ ಸುಖವನ್ನ ಸ್ವೀಕರಿಸಿದ ಮೇಲೆ ದುಃಖವನ್ನ ಸ್ವೀಕರಿಸಲೇಬೇಕು. ಭೋಗ ವಸ್ತುಗಳನ್ನ ನಾವು ಅನುಭವಿಸಿದ ಮೇಲೆ ರೋಗವನ್ನು ನಾವು ಸ್ವೀಕರಿಸಬೇಕು. ಇದು ನಿಯಮ. ಒಬ್ಬೊಬ್ಬರಿಗೆ ಒಂದೊಂದು ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದು ಈ ಮೃತ್ಯು ಲೋಕದ ನಿಯಮ. ಒಂದನ್ನ ಸ್ವೀಕರಿಸಿದ್ರೆ ಮತ್ತೊಂದು ಜೊತೆಗೆ ಬರುತ್ತೆ. ಹಾಗಾದ್ರೆ ನಾವೀಗ ಯಾವುದನ್ನ ತ್ಯಾಗ ಮಾಡಬೇಕು? ಯಾವುದು ರೋಗಕ್ಕೆ ಕಾರಣವಾಗುತ್ತೋ ಅದನ್ನ ತ್ಯಾಗ ಮಾಡಬೇಕು. ಯಾವುದು ನಮ್ಮ ಭಯಕ್ಕೆ ಕಾರಣವಾಗುತ್ತೋ ಅದನ್ನ ತ್ಯಾಗ ಮಾಡಬೇಕು. ಯಾವುದು ನಮ್ಮ ದುಃಖಕ್ಕೆ ಕಾರಣ ಆಗುತ್ತೋ ಅದನ್ನ ತ್ಯಾಗ ಮಾಡಬೇಕು. ಯಾವುದು ನಮ್ಮ ಮೃತ್ಯುವಿಗೆ ಕಾರಣವಾಗುತ್ತೋ ಅದನ್ನ ತ್ಯಾಗ ಮಾಡಬೇಕು. ಮೃತ್ಯುವಿಗೆ ಕಾರಣ ಜನನ. ಜನನವನ್ನ ತ್ಯಾಗ ಮಾಡಬೇಕು ಅಂದ್ರೆ ನಾವು ಮುಕ್ತಿಯನ್ನ ಪಡ್ಕೋಬೇಕು ಅಜ್ಞಾನದಿಂದ. ಆಗ ಮತ್ತೆ ಹುಟ್ಟೋದಿಲ್ಲ. ಹುಟ್ಟದೇ ಇದ್ಮೇಲೆ ಸಾವು ಕೂಡ ಇರಲ್ಲ, ಮರಣ ಸಂಕಟನೂ ಇರಲ್ಲ. ಹೀಗೆ ಈಗಿರುವಂತಹ ಸ್ಥಿತಿಯಲ್ಲೇ ಈ ಮೃತ್ಯು ಲೋಕದಲ್ಲಿ ಭೋಗ ವಸ್ತುಗಳನ್ನ ಅನುಭವಿಸ್ಕೊಂಡು ಜೊತೆಗೆ ದುಃಖ, ಭಯ ಇತ್ಯಾದಿಗಳನ್ನು ಅನುಭವಿಸ್ಕೊಂಡು ನಾವಿರ್ತೀವಿ ಅನ್ನೋದಾದ್ರೆ ಅವರಿಗೆ ತ್ಯಾಗದ ಅವಶ್ಯಕತೆ ಇರಲ್ಲ. ಆದರೆ ಒಂದು ವಿಚಾರ ನಾವು ನೆನ್ಪಿಟ್ಕೋಬೇಕು. ಸ್ವಾಮಿ ವಿವೇಕಾನಂದರು ಅದನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಜ್ಞಾನಯೋಗದಲ್ಲಿ. ನಾವಿಲ್ಲಿ ಎಷ್ಟೇ ಸುರಕ್ಷತೆಯನ್ನ ಪಡ್ಕೋತೀವಿ ಅಂತ ನಮಗ್ ನಾವೇ ಭರವಸೆ ಕೊಟ್ಕೊಂಡ್ರು, ನಾವಿಲ್ಲಿ ಸುಖವಾಗಿರ್ಬೋದು ಅಂತ ನಮಗೆ ನಾವೇ ಸುಳ್ಳು ಆಶ್ವಾಸನೆಯನ್ನ ಕೊಟ್ಕೊಂಡ್ರು ಕೂಡ ಅದು ತಾತ್ಕಾಲಿಕ ಅಷ್ಟೆ. ಹೀಗಾಗಿ ಈಗಿರುವಂತಹ ಸ್ಥಿತಿಗಿಂತ ಉತ್ತಮ ಸ್ಥಿತಿಯನ್ನ ಪಡ್ಕೊಳ್ಳೋ ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಹಾಗೆ ಉತ್ತಮ ಸ್ಥಿತಿಗೆ, ಈಗಿರೋ ಸ್ಥಿತಿಗಿಂತಲೂ ಉದ್ಧಾರದ ಕಡೆ ಹೋಗ್ಬೇಕು ಅಂತಾನೆ
ಭಗವಂತ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಅದ್ಯಾವುದು ಅಂದ್ರೆ ಈ ಜಗತ್ತಿನ ಅನುಭವ, ಲೋಕದ ಅನುಭವ, ಶರೀರದ ಅನುಭವ. ಮತ್ತೆ ಮತ್ತೆ ನಮಗೆ ಈ ಶರೀರ ನೆನಪು ಮಾಡ್ತಾ ಇರುತ್ತೆ, ನಾನಿರೋದೇ ನಿನಗೆ ನೋವು ಕೊಡಕ್ಕೆ ಅಂತ, ನಿನಗೆ ಕಷ್ಟ ಕೊಡಕ್ಕೆ ನಾನಿರೋದು ಅಂತ ಶರೀರ ನೆನಪು ಮಾಡ್ತಾ ಇರುತ್ತೆ ದಿನ. ಹಸಿವು, ಸಣ್ಣ ಪುಟ್ಟ ನೋವುಗಳು, ಅದು ಇದು ಇರುತ್ತೆ. ಲೋಕ, ಈ ಭೂಲೋಕ ಅಥವಾ ಈ ಮೃತ್ಯುಲೋಕ, ನಾವಿಲ್ಲಿ ಸುರಕ್ಷಿತವಾಗಿದ್ದೀವಿ, ನಮ್ಗೇನು ತೊಂದರೆ ಇಲ್ಲ, ಈಗ ಕಂಫರ್ಟ್ ಝೋನ್ ಅಲ್ಲಿ ಇದೀವಿ ನಾವು, ಎಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅಂದ್ಕೊಂಡ್ರು ಹಾಗಿರಕ್ ಬಿಡಲ್ಲ ಈ ಲೋಕ. ಯಾವುದೋ ಒಂದು ರೀತಿಯಲ್ಲಿ ಪುನಃ ಅದು ಸಮಸ್ಯೆಗಳನ್ನು ಮತ್ತಿನ್ಯಾವುದೋ ಒಂದು ವಿಧವಾದ ಭಯ ಭಯ ಆತಂಕ, ಗೊಂದಲ ಇತ್ಯಾದಿಗಳಿಗೆ ಕಾರಣವಾಗುವಂತ ಘಟನೆಗಳು ಮನುಷ್ಯರ ಜೀವನದಲ್ಲಿ ಸಂಭವಿಸ್ತಾನೆ ಇರುತ್ತೆ. ಅವತಾರ ಪುರುಷರು ಕೂಡ ಇದಕ್ಕೆ ಹೊರತಲ್ಲ. ಅವತಾರ ಪುರುಷರು ಪರಮಾತ್ಮನೇ ಅವತಾರ ತಾಳಿ ಬಂದ್ರೂ ಸಾಧ್ಯ ಇಲ್ಲ. ನಾವು ಒಂದು ಉದಾಹರಣೆ ನೋಡೋದಾದ್ರೆ, ಶ್ರೀರಾಮಚಂದ್ರ ಎಲ್ಲೂ ಯಾವ ಅಧರ್ಮವನ್ನೂ ಮಾಡಿದ್ದಿಲ್ಲ, ಯಾರಿಗೂ ನೋವು ಅನ್ಯಾಯ ಇಲ್ಲ, ಧರ್ಮಾತ್ಮ, ಮರ್ಯಾದಾ ಪುರುಷೋತ್ತಮ. ಆದ್ರೆ ರಾಮನಿಗೆ ಅನ್ಯಾಯ ಆಯಿತು. ದೊಡ್ಡ ಮಗನಾಗಿ ಸಿಗ್ಬೇಕಾಗಿರುವಂತಹ ಸಿಂಹಾಸನ ಪದವಿ ಸಿಕ್ಕಿಲ್ಲ, ವನವಾಸಕ್ಕೆ ಹೋಗ್ಬೇಕಾಗಿ ಬಂತು. ಪರಿಸ್ಥಿತಿ ಹಾಗೆ ನಿರ್ಮಾಣ ಆಗೋದು. ಯಾರು ಕಾರಣ, ಯಾರು ತಪ್ಪದು? ಆಯ್ತು, ಅಲ್ಲಿ ಹೋದ್ಮೇಲೆ ಸರಿ ಎಲ್ಲೋ ಕುಟೀರದಲ್ಲಿ 14 ವರ್ಷ ಕಾಲ ಕಳೆದು ವಾಪಸ್ ಬಂದ್ಬಿಡೋಣ ಅಂದ್ರೆ ಹಾಗಿಲ್ಲ. ರಾಕ್ಷಸರ ಕಾಟ. ಋಷಿಮುನಿಗಳೆಲ್ಲ ಬಂದು ಬೇಡ್ಕೋತಾರೆ, ಶ್ರೀರಾಮಚಂದ್ರ ನಮ್ಮನ್ನ ಈ ರಾಕ್ಷಸರಿಂದ ಕಾಪಾಡು. ಸರಿ, ರಾಕ್ಷಸರೊಂದಿಗೆ ಯುದ್ಧ, ಅವರನ್ನೆಲ್ಲ ಸಂಹಾರ ಮಾಡು. ಆಯ್ತು. ಕೊನೆಗೆ ಜೊತೆಗಿದ್ದಂತ ಪತ್ನಿ ಸೀತೆಯನ್ನು ಅಪಹರಣ ಮಾಡೋದು. ತಂಪಾಡಿಗೆ ತಾವು ಪಂಚವಟಿ ಕುಟೀರದಲ್ಲಿದ್ರೆ 14 ವರ್ಷ ಆದ್ಮೇಲೆ ವಾಪಸ್ ಹೋಗೋಣ ಅಂತ ಇದ್ದಾರೆ. ಶೂರ್ಪನಖಿ ಬರ್ತಾಳೆ, ಯುದ್ಧಕ್ಕೆ ಕಾರಣ ಆಯಿತು. ಆಮೇಲೆ ರಾವಣ ಸಾಮಾನ್ಯ ಅಲ್ಲ, ಸಾಮಾನ್ಯ ರಾಕ್ಷಸರಂತೆ ಹೋಗಿ ಸಂಹಾರ ಮಾಡಿ ತಗೊಂಬರೋಷ್ಟು ಸುಲಭ ಇಲ್ಲ. ಕಪಿಗಳ ಸಹಾಯ, ದಿವ್ಯಾಸ್ತ್ರಗಳನ್ನು ಪಡ್ಕೊಂಡು ಬಹಳ ಘೋರವಾದ ಯುದ್ಧ ಮಾಡಿ ಪ್ರಾಣ ಸಂಕಟವನ್ನು ದಾಟಿ ಹೇಗೋ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಪುನಃ ಬಂದು ಪಟ್ಟಾಭಿಷಿಕ್ತನಾಗಿತ್ತು. ಇನ್ನು ಮೇಲೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ದುಷ್ಟರೆಲ್ಲ ನಾಶ ಆಗ್ಬಿಟ್ಟಿದ್ದಾರೆ, ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದಾಯ್ತು, ಪಟ್ಟಾಭಿಷೇಕ ಆಯ್ತು. ಈಗ ಸುಮ್ಮನೆ ರಾಜ್ಯ ಪರಿಪಾಲನೆ ಮಾಡಿಕೊಂಡು ಆರಾಮಾಗಿರೋದು. ಹಾಗಾಗ್ಲಿಲ್ಲ. ಎಲ್ಲೋ ಸ್ವಲ್ಪ ಕಾಲ, ಒಂದಷ್ಟು ತಿಂಗಳುಗಳು ಅಥವಾ ಕೆಲವು ವರ್ಷಗಳು ಅಂತಾನೆ ನಾವು ಭಾವಿಸ್ಬೋದು. ಆಮೇಲೆ ಏನಾಯ್ತು, ಅಲ್ಲೇ ಅವರ ರಾಜ್ಯದಲ್ಲೇ ಅವರ ಪ್ರಜೆನೇ ರಾಮನ ಬಗ್ಗೆ ಅವಿಶ್ವಾಸ ಅಥವಾ ಏನೋ ಒಂದು ವಿಧವಾದ ಭಿನ್ನಾಭಿಪ್ರಾಯ, ಅಸಮಾಧಾನ ಯಾವುದೋ ಒಂದು ವ್ಯಕ್ತ ಆಯಿತು. ಈಗ ಪ್ರಜೆಗೆ ನ್ಯಾಯ ಒದಗಿಸ್ಬೇಕು, ರಾಜನ ಕರ್ತವ್ಯ, ರಾಜಧರ್ಮ. ಪತ್ನಿಯನ್ನ ತ್ಯಾಗ ಮಾಡುವಂತ ಸಂದರ್ಭ ಬಂತು. ಇನ್ನೆಲ್ಲಿ ಸುಖ, ಕಾಡಿಗೆ ಕಳಿಸಿದ್ದಾಯ್ತು, ಇಲ್ಲಿ ಚಿಂತೆ. ಆದರೆ ರಾಜಧರ್ಮ ಹೀಗೆ ಹೇಳುತ್ತೆ, ತ್ಯಾಗ ಮಾಡಲೇಬೇಕಾಗಿ ಬಂತು. ಇಲ್ಲ, ನಾವೀಗ ಆರಾಮಾಗಿರ್ತೀವಿ, ತ್ಯಾಗ ಮಾಡಲ್ಲ ಅಂದ್ರೆ ಆಗಲ್ಲ. ಸೀತೆನೂ ತ್ಯಾಗ ಮಾಡ್ಬೇಕಾಗಿ ಬಂತು,
ರಾಮನು ತ್ಯಾಗ ಮಾಡ್ಬೇಕಾಗಿ ಬಂತು. ಅಲ್ಲಿ ಹೋದ್ಮೇಲೆ ಬಹಳಷ್ಟು ಸಂಕಟಗಳು, ಇಲ್ಲಿ ರಾಮನಿಗೆ ದುಃಖ. ಆದ್ರೆ ಅಲ್ಲಿಗೆ ನಿಲ್ಲಿಲ್ಲ. ಸರಿ, ಸೀತೆ ಕಾಡಲ್ಲಿ, ರಾಮ ಅರಮನೆಯಲ್ಲಿ ಏನೋ ಜೀವನ ನಡೀತಾ ಇದೆ ಅಂದ್ರೆ ಮತ್ತೆ ಅಲ್ಲಿಗೂ ಬಿಡಲ್ಲ ಈ ವಿಧಿ. ರಾಮಾಯಣವನ್ನು ಗಮನಿಸ್ಬೇಕು. ಮತ್ತೇನಾಯ್ತು? ಅಶ್ವಮೇಧ ಯಾಗ ಮಾಡಬೇಕು, ಒಳ್ಳೆಯದು ಅಂತ ಹೇಳಿ ಗುರುಗಳ ಆಜ್ಞೆ ಆಗತ್ತೆ. ಅಶ್ವಮೇಧ ಯಾಗ ಮಾಡಕ್ಕೆ ಪತ್ನಿ ಇಲ್ಲ, ಸ್ವರ್ಣದ ಸೀತೆಯ ಪ್ರತಿಮೆಯನ್ನು ಇಟ್ಟು ಅಶ್ವಮೇಧ ಯಾಗ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಲವಕುಶರು ಹಿಡ್ಕೋತಾರೆ. ಇವರು ಮಹಾವೀರರಾಗಿದ್ರು ಕೂಡ ಲಕ್ಷ್ಮಣ, ಇವರು ಭರತ ಎಲ್ಲ ಸೋತೋಗ್ತಾರೆ. ರಾಮನೇ ಹೋಗ್ಬೇಕಾಗಿ ಬರುತ್ತೆ, ಮಕ್ಕಳ ಜೊತೆನೆ ಯುದ್ಧ ಮಾಡ್ಬೇಕಾಗಿ ಪ್ರಸಂಗ ಬಂದ್ಬಿಡುತ್ತೆ. ಇಲ್ಲಿ ಯಾವ ಸುಖ, ಯಾವ ಸಂತೋಷ? ಏನೂ ತಪ್ಪು ಮಾಡ್ದೇನೆ ಧರ್ಮ ಮಾರ್ಗದಲ್ಲಿದ್ದು ಹೀಗೆಲ್ಲ. ಕೊನೆಗೆ ಸೀತೆ ಸಾಕು, ಇನ್ನು ಈ ಅವತಾರ ಸಮಾಪ್ತಿ ಮಾಡೋಣ ಅಂತ ಭೂಮಿಯಲ್ಲಿ ಪ್ರವೇಶ ಮಾಡೋದು, ಮಕ್ಕಳಿಗೆ ರಾಜ್ಯಾಭಿಷೇಕ ಮಾಡಿ ಶ್ರೀರಾಮಚಂದ್ರ ತನ್ನ ಅವತಾರವನ್ನು ಮುಗಿಸೋದು. ಇನ್ನೂ ಒಂದಷ್ಟೆಲ್ಲ ಘಟನೆಗಳು ನಡೆಯುತ್ತೆ. ಯಾವ ತಪ್ಪೂ ಮಾಡದೆ ಆದರ್ಶ ಜೀವನ ಮಾಡುವಂಥವ್ರಿಗೆ ಬಿಡ್ತಾ ಇಲ್ಲ ಈ ಮೃತ್ಯುಲೋಕದಲ್ಲಿ ವಿಧಿ. ಹಾಗಿರುವಾಗ ಚಂಚಲವಾದ ಮನಸ್ಸಿಟ್ಕೊಂಡು, ಭೋಗಾಸಕ್ತಿ ಇಟ್ಕೊಂಡು, ಹಿಂದಿನ ಜನ್ಮದ ಋಣ ಕರ್ಮಗಳನ್ನೆಲ್ಲ ಹೊತ್ಕೊಂಡು ಬಂದಿರೋಂಥ ಸಾಮಾನ್ಯರಿಗೆ ಇಲ್ಲಿ ನಾವು ಸುಖವಾಗಿದ್ಬಿಡ್ತೀವಿ ಅಂತ ಭಾವಿಸೋದು ಎಷ್ಟು ಸರಿ? ಅದಕ್ಕೆ ಇತಿಹಾಸ ಓದ್ಬೇಕು. ಸರಿ, ಇವರೇನೋ ಪುರಾಣದ ಕಥೆ ಆಯ್ತು, ಬೇರೆ ಇತ್ಯಾದಿ ರಾಜ ಮಹಾರಾಜರು ಅವ್ರ ಕಥೆಯಾದ್ರೂ ನೋಡೋಣ ಅಂದ್ರೆ ಯಾರಾದ್ರೂ ಒಬ್ಬರು ಭಾಗವತ ಪುರಾಣ ಆಗ್ಲಿ, ವಿಷ್ಣು ಪುರಾಣ ಆಗ್ಲಿ, ಮತ್ಯಾವುದೇ ಪುರಾಣ ಆಗ್ಲಿ, ಯಾವ್ದಾದ್ರು ಒಬ್ಬ ರಾಜ, ಒಬ್ಬ ಧನವಂತ ಸುರಕ್ಷಿತವಾಗಿ ಆನಂದವಾಗಿ ಜೀವನ ಕಳೆದು ಹೊಟ್ಟೋದ ಒಂದು ಉದಾಹರಣೆ ಸಿಗಲ್ಲ. ಸತ್ಯ ಹರಿಶ್ಚಂದ್ರನ ಕತೆ ತಗೊಳ್ಳಿ, ನಳದಮಯಂತಿ, ಇವರೆಲ್ಲ ಸತ್ಯನಿಷ್ಠರು, ಮಹಾನುಭಾವರು, ಧರ್ಮನಿಷ್ಠರು, ಆದರ್ಶ ವ್ಯಕ್ತಿಗಳು. ಈ ತರ ಉದಾಹರಣೆ ಬಹಳಷ್ಟಿದೆ. ಒಬ್ಬರ ಜೀವನದಲ್ಲಾದ್ರೂ ಹೋರಾಟ ಇಲ್ಲ ಅಂತಿಲ್ಲ. ಕೊನೆಗೆ ಇವ್ರಿಗೆ ಸುಖ ಶಾಂತಿ ಅನ್ನೋದು ಎಲ್ಲಿವರೆಗೂ ಯಾವಾಗ ಪ್ರಾಪ್ತಿ ಆಯ್ತು ಅಂದ್ರೆ ಎಲ್ಲ ತ್ಯಾಗ ಮಾಡಿ ತಪಸ್ಸಿಗೆ ಕೂತಾಗ್ಲೆ. ಭರ್ತೃಹರಿ ಉತ್ತಮ ರಾಜ, ಅವನ ಜೀವನದಲ್ಲಿ ಬಹಳ ದೊಡ್ಡ ಆಘಾತ ಆಗತ್ತೆ, ಎಲ್ಲ ತ್ಯಾಗ ಮಾಡಿ ಕಾಡಿಗೆ ಹೋಗ್ತಾನೆ, ತಪಸ್ ಮಾಡಿ ಪರಮಾತ್ಮನನ್ನ ಪಡ್ಕೋತಾನೆ. ಅಂದ್ರೆ ಇದು ಇಲ್ಲಿ ನಿಯಮ. ಇದು ನೀವು ತ್ಯಾಗ ಮಾಡೋವರೆಗೂ ನಿಮಗೆ ಆ ವಸ್ತುವಿನಿಂದ ಕಷ್ಟ ತಪ್ಪಿದ್ದಲ್ಲ. ಅಂದ್ರೆ ಮನುಷ್ಯ ಯಾವ್ಯಾವ ವಸ್ತುಗಳನ್ನ ನಂದು, ನನಗೆ ಅಂತ ಹಿಡ್ಕೊಂಡಿದ್ದಾನೋ ಆ ವಸ್ತುಗಳ ಮೂಲಕ, ಆ ವ್ಯಕ್ತಿಗಳ ಮೂಲಕ, ಅದಕ್ಕೆ ಸಂಬಂಧಪಟ್ಟಂತೆ, ಈಗ ಶರೀರ ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ ಮನುಷ್ಯ, ನನ್ನ ಶರೀರವನ್ನು ಆರೈಕೆ ಮಾಡಿಕೊಳ್ಳೇಬೇಕು. ಶರೀರದ ಕಡೆಯಿಂದ ಶರೀರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಬಾಧೆ ಬರುತ್ತೆ. ನಾವೆಲ್ಲ ನೋಡಿದೀವಿ, ಅವ್ರು ಯಾರೋ ಸುಮ್ಮನೆ ಕೂತಿದ್ರು, ಅದು ಹೇಗೋ ಬಂತು, ಯಾವುದೋ ವೈರಸ್ ಸೇರ್ಕೊಳ್ತು, ಎಷ್ಟು ಬಾಧೆ ಅನುಭವಿಸಿದ್ರು. ಅವ್ರದ್ದೇನು ತಪ್ಪಿಲ್ಲ ಅಲ್ಲಿ. ಯಾರೋ ಹೋಗೋರು ಏನೋ ಕೆಮ್ಮಿದ್ರು, ಏನೋ ಆಯ್ತು, ಅಂಟು ರೋಗ ಬಂದ್ಬಿಡ್ತು. ಹೀಗೆ ಈ ಲೋಕದಲ್ಲಿ, ಭೂಲೋಕದಲ್ಲಿ, ಮೃತ್ಯುಲೋಕದಲ್ಲಿ ನಾವು ಯಾವುದನ್ನ ನಾವು ನಂದು, ನಮಗ್ ಸೇರಿದ್ದು ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿಂದಲೇ ಸಮಸ್ಯೆ ಹುಟ್ಟುತ್ತೆ.
ಈ ಕಾರಣಕ್ಕೆ ಶಾಸ್ತ್ರದಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ವೈರಾಗ್ಯಂ ಏವ ಅಭಯಂ. ಇದು ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ ಬರುವಂತ ಮಾತು, ಬಹಳ ಪ್ರಸಿದ್ಧವಾದ ಮಾತಿದು. ಸ್ವಾಮಿ ವಿವೇಕಾನಂದರು ಇದನ್ನು ವಿವರಿಸಿ ಹೇಳ್ತಾರೆ. ಈ ಮೃತ್ಯುಲೋಕದಲ್ಲಿ ಪ್ರತಿಯೊಂದೂ ಕೂಡ ತೀವ್ರವಾದ ಭಯದಿಂದ ಆವೃತ ಆಗಿದೆ. ಯಾರು ತ್ಯಾಗ ಮಾಡಿದನೋ ಅವನಿಗೆ ಭಯ ಇಲ್ಲ, ಅವನೊಬ್ಬ ಮಾತ್ರ ನಿರ್ಭಯ. ಭಯದಲ್ಲಿ ಇರುವವರು ಎಂತಹ ಶಾಂತಿಯನ್ನು ಅನುಭವಿಸಕ್ ಸಾಧ್ಯ? ಶಾಂತವಾಗಿಲ್ಲದೆ ಇರೋರು ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಭೋಗ ವಸ್ತುಗಳನ್ನ ಇಟ್ಕೊಂಡು ನಾವು ಸುಖ ಪಡ್ತೀವಿ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಧೋರಣೆ ಅಥವಾ ಒಂದು ಕಲ್ಪನೆ. ಅದೆಂದಿಗೂ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಾವು ಇತಿಹಾಸವನ್ನ ಓದ್ಬೇಕು. ಯಾಕೆಂದ್ರೆ ಇತಿಹಾಸದಿಂದ ನಾವು ಕಲ್ತ್ಕೋಬೇಕು. ಕಲ್ತ್ಕೊಂಡು ಏನ್ ಮಾಡೋದು? ಏನ್ ಕಲಿಬೇಕು ಅಂದ್ರೆ, ಈ ಜಗತ್ತಿನಲ್ಲಿ ಇದುವರೆಗೂ ಯಾರೂ ಕೂಡ ತಮ್ಮ ಜೀವನವನ್ನ ಸುಖ ಶಾಂತಿಯಿಂದ ಕಳೆದಿದ್ದೇ ಇಲ್ಲ. ಯಾವ ಪುರಾಣ ತಗೊಳ್ಳಿ, ಯಾವ್ದಾರು ತಗೊಳ್ಳಿ, ಯಾವುದೇ ವ್ಯಕ್ತಿ ಸ್ವಲ್ಪ ಕಾಲ ಮಧ್ಯದಲ್ಲಿ ಬಿಡುವು ಸಿಗ್ಬೋದಷ್ಟೆ. ಭಯ, ಚಿಂತೆ, ಕಷ್ಟ, ಇದಕ್ಕೆ ಯಾವುದೋ ಒಂದು ಸ್ವಲ್ಪ ಗ್ಯಾಪ್, ಮತ್ತೆ ಒಂದು ಹೊಸದಾಗಿ ಶುರು ಆಗುತ್ತೆ. ಅದಾದ್ಮೇಲೆ ಮತ್ತೊಂದು ಶುರು ಆಗುತ್ತೆ. ಹೀಗೆ ಇದು ಯಾರಿಗೂ ತಪ್ಪಿದ್ದಲ್ಲ. ಸಾಮಾನ್ಯರಿಂದ ಹಿಡಿದು ಮಹಾರಾಜನವರೆಗೂ, ಅವರು ಯೋಗಿಗಳೇ ಆಗಿರ್ಬೋದು. ಹೀಗೆ ಈ ತ್ಯಾಗ ಅನ್ನುವಂಥದ್ದು ಅನಿವಾರ್ಯ, ಕಂಪಲ್ಸರಿ ಅಂತಾರಲ್ಲ, ಕಡ್ಡಾಯ. ತ್ಯಾಗ ಮಾಡಲೇಬೇಕು. ಮಾಡೋವರೆಗೂ ವಿಧಿ ಬಿಡಲ್ಲ. ಯಾವುದೋ ಒಂದು ರೀತಿಯಲ್ಲಿ ನೋವನ್ನು, ಕಷ್ಟವನ್ನು, ಅಥವಾ ಅಶಾಂತಿಯನ್ನು, ಭಯವನ್ನು ಏನೋ ಒಂದು ಉಂಟು ಮಾಡ್ತಾನೆ ಇರುತ್ತೆ. ಹೀಗಾಗಿ ತ್ಯಾಗೇನೇಕೆ ಅಮೃತತ್ವ ಮಾನುಷು, ತ್ಯಾಗದ ಮಹತ್ವ ನಮಗಿಲ್ಲಿ ಅರ್ಥ ಆಗುತ್ತೆ. ಹಾಗಂತ ಇತಿಹಾಸ ಓದಿ ಅರ್ಥ ಮಾಡಿಕೊಂಡು ತ್ಯಾಗ ಮಾಡುವಂಥವರು ಬಹಳ ವಿರಳ. ಇನ್ನೊಬ್ಬರ ಜೀವನದ ಉದಾಹರಣೆಯನ್ನು ನೋಡಿ ತ್ಯಾಗ ಮಾಡುವಂಥವರು, ಪಾಠ ಕಲಿತು ತ್ಯಾಗ ಮಾಡೋರು ಇನ್ನೂ ವಿರಳ. ತಮ್ಮ ಜೀವನದಲ್ಲೇ ಕಷ್ಟಗಳನ್ನು ಅನುಭವಿಸಿ ಪಾಠ ಕಲಿತು ಆಮೇಲೆ ತ್ಯಾಗ ಮಾಡುವಂಥವರು ಒಂದಷ್ಟು ಜನ ಸಿಗ್ತಾರೆ. ಸೊ ಅನುಭವದಿಂದಲೇ ಈ ಪಾಠ ಕಲಿಬೇಕಾಗತ್ತೆ. ಒಬ್ಬ ಫಿಲಾಸಫರ್ ಹೇಳೋ ಹಾಗೆ, ವಿ ಕಾಂಟ್ ಲರ್ನ್ ವಿತೌಟ್ ಪೇನ್. ನೋವನ್ನು ಅನುಭವಿಸಿದೆ ನಾವು ಅದನ್ನು ತ್ಯಾಗ ಮಾಡೋದೇ ಇಲ್ಲ. ಬಹಳ ಸರಿಯಾಗಿದೆ. ಬೇರೆಯವರನ್ನ ನೋಡಿ, ಇತಿಹಾಸವನ್ನು ಓದಿ, ಅಯ್ಯೋ ಹೀಗಾಗತ್ತಂತೆ, ಹೀಗಾಗಬಹುದು, ಇದನ್ನ ಮೊದಲೇ ತ್ಯಾಗ ಮಾಡೋಣ ಅನ್ನುವಂಥದ್ದು ಬಹಳ ವಿರಳ. ಅನುಭವಿಸಿದ ಮೇಲೆ ಸಾಕಪ್ಪ, ಇದರಿಂದ ಸಿಗೋ ಸುಖನೂ ಸಾಕು, ಈ ಬಾಧೆನೂ ಸಾಕು ಅಂತ ತ್ಯಾಗ ಮಾಡೋರು ಒಂದಷ್ಟು ಮಂದಿ ನಮಗೆ ಕಂಡು ಬರ್ತಾರೆ. ಈ ದಾರಿನೇ ಹೆಚ್ಚು ಲೋಕದಲ್ಲಿ ರೋಕರೂಢಿ. ಈಗ ಮಹಾತ್ಮರ ಜೀವನ ನಾವು ಇತಿಹಾಸದಲ್ಲಿ ಓದಿರೋದು, ಕೇಳಿರೋದು, ನಾವು ಕಣ್ಣಿಂದ ನೋಡ್ತಾ ಇರೋದು, ಇವೆಲ್ಲದರಿಂದ ನಾವು ಪಾಠ ಕಲಿಬೇಕು ಅಂತಾನೆ ಭಗವಂತ ನಮ್ಮನ್ನ ಇಲ್ಲಿಟ್ಟಿರೋದು. ಶ್ರೀರಾಮಕೃಷ್ಣರು ಹೇಳ್ತಾರೆ, ನಾವಿಲ್ಲಿ ಬಂದಿರೋದು ಕಲಿಯೋದಕ್ಕೆ ಅಂತ. 'ನಾನು ಇನ್ನು ಕಲಿತಾ ಇದ್ದೀನಿ' ಅಂತಾರೆ.
ಯಾಕೆ ಹುಟ್ಟಿದ್ವಿ ಇಲ್ಲಿ? ಏನ್ ಮಾಡಕ್ ಹುಟ್ಟಿದೀವಿ ಈ ಜಗತ್ತಲ್ಲಿ? ಏನ್ ಗಳಿಸ್ಬೇಕು ಅಂತ ಹುಟ್ಟಿದೀವಿ? ಇವೆಲ್ಲಕ್ಕೂ ಉತ್ತರ ಇಷ್ಟೇ. ಕರ್ಮ ಸಿದ್ಧಾಂತದ ಪ್ರಕಾರ ಋಣವನ್ನ ಕಳ್ಕೊಳ್ಳೋದಕ್ಕೆ ಹುಟ್ಟಿದೀವಿ. ಯಾವುದೋ ಋಣ ಹೊತ್ಕೊಂಡು ಹೋಗಿದ್ವಿ, ಮತ್ತೆ ಆ ಋಣವನ್ನ ಹೊತ್ಕೊಂಡು ಬಂದಿದ್ದೀವಿ, ತೀರಿಸ್ಬೇಕೀಗ. ಅದು ಯಾರ್ಯಾರ್ದು ಎಷ್ಟೆಷ್ಟಿರುತ್ತೋ ಅದು ವಿಧಿಗೆ ಗೊತ್ತು. ವಿಧಿ ಅಂದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಚಿತ್ರಗುಪ್ತನು ಗೊತ್ತು. ಅಷ್ಟು ಋಣ ತೀರಿದ ಮೇಲೆ ಮುಕ್ತಿ ಸಿಗುತ್ತೆ. ಇನ್ನೊಂದು ಅರ್ಥದಲ್ಲಿ ತ್ಯಾಗ ಮಾಡಬೇಕಾಗಿರೋದನ್ನ ತ್ಯಾಗ ಮಾಡಿದ ಮೇಲೆ ಮುಕ್ತಿ ಸಿಗುತ್ತೆ. ಅಲ್ಲಿವರೆಗೂ ದುಃಖದಿಂದ ಅಥವಾ ಭಯದಿಂದ, ಕಷ್ಟದಿಂದ ಮುಕ್ತಿ ಸಿಗೋದಿಲ್ಲ. ಹೀಗಾಗಿ ನಾವು ಈ ಜಗತ್ತಲ್ಲಿ ಬಂದಿರೋದು ಅನುಭವಿಸೋದಕ್ಕೆ, ಕಲಿಯೋದಕ್ಕೆ. ಕಲ್ತ್ಕೊಂಡ್ಮೇಲೆ ಏನ್ ಮಾಡೋದು? ಕಲ್ತ್ಕೊಂಡ್ಮೇಲೆ ತಿದ್ಕೊಳ್ಳೋದು. ಜೀವನದಲ್ಲಿ ಏನೇನೋ ಬರುತ್ತೆ. ಸುಖ ಇಲ್ವೇ ಇಲ್ಲ ಅಂತಲ್ಲ, ಸುಖವೂ ಇದೆ, ಕಷ್ಟನೂ ಇದೆ, ಸನ್ಮಾನ ಇದೆ, ಅವಮಾನ ಇದೆ, ಬೇಕು ಬೇಡಗಳು, ಇನ್ನೊಂದು ಮತ್ತೊಂದು ಬಹಳ ಇದೆ. ಈ ಹಲವಾರು ತರದ ಅನುಭವಗಳ ಮೂಲಕ ಹಾದು ಹೋಗಿ ಅನುಭವವನ್ನ ಪಡ್ಕೊಳ್ಳೋದು, ಕಲಿಬೇಕಾಗಿರೋ ಪಾಠವನ್ನ ಕಲಿಯೋದು, ತ್ಯಾಗ ಮಾಡಬೇಕಾಗಿರೋದನ್ನ ತ್ಯಜಿಸೋದು. ಅದನ್ನೇ ತಿದ್ಕೊಳ್ಳೋದು ಅಂದ್ರೆ ತ್ಯಾಗ ಮಾಡೋದು ಅಂತ ಅರ್ಥ. ಏನ್ ತಿದ್ಕೊಳ್ಳೋದು ನಾವು? ತಿದ್ಕೊಳ್ಳೋದು ಅಂದ್ರೆ ಇನ್ನೇನಿಲ್ಲ, ಗಟ್ಟಿಯಾಗಿ ನಮ್ದು ನಮ್ದು ಅಂತ ಹಿಡ್ಕೊಂಡಿದೀವಲ್ಲ, ಅದು ನಮ್ದಲ್ಲ ಅಂತ ಅರ್ಥ ಮಾಡ್ಕೊಂಡು ಬಿಡೋದು. ಇಷ್ಟೇ ತಿದ್ಕೊಳ್ಳೋದು ಅಂದ್ರೆ. ಇಷ್ಟೇ. ಯಾರು ತ್ಯಾಗ ಮಾಡಿದಾರೋ ಅವ್ರಿಗೆ ದುಃಖ ಬರಕ್ ಸಾಧ್ಯ ಇಲ್ಲ. ಇದು ನಿಶ್ಚಯ. ಇದು ತ್ಯಾಗ ಮಾಡಿದ್ಮೇಲೂ ಏನಾದ್ರೂ ದುಃಖ ಬಂದ್ಬಿಟ್ರೆ ಹಾಗೇನ್ ಬರಲ್ಲ, ಬರಕ್ ಅವಕಾಶವೇ ಇಲ್ಲ. ಯಾಕೆಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಯಾವುದೇ ಆದ್ರೂ ವಸ್ತುಗಳು, ವ್ಯಕ್ತಿಗಳು, ಇನ್ನೊಂದು ಮತ್ತೊಂದು, ನಾವದನ್ನ ಹಿಡ್ಕೊಂಡಾಗ್ಲೇನೆ ಪ್ರಕೃತಿ ನಮಗೆ ಪೆಟ್ಟು ಕೊಡುತ್ತೆ. ಅದರಿಂದ ನಿರ್ಲಿಪ್ತರಾಗಿದ್ರೆ, ಒಂದು ಅರ್ಥದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತ. ಸುಮ್ಮನೆ ಇದ್ರೆ ಪೆಟ್ಟು ಬೀಳಲ್ಲ. ಅದನ್ನ ಮುಟ್ಟಕ್ ಹೋದ್ರೆ ಪೊಸೆಷನ್ ಅಂತ ಕರೀತಾರೆ. ಅದನ್ನ ಅದ್ರ ಮೇಲೆ ಒಡೆತನ ಸಾಧಿಸಕ್ ಹೋದ್ರೆ ಅಥವಾ ಅದನ್ನ ಹಿಡ್ಕೊಳಕ್ ಹೋದ್ರೆ ಖಂಡಿತ ಪೆಟ್ಟು ಬೀಳುತ್ತೆ. ಯಾರಿಗೆ ಇದು ಅರ್ಥ ಆಗಿದೆಯೋ ಅವ್ರು ಅದ್ರ ಮೇಲೆ ಒಡೆತನವೂ ಸಾಧಿಸಕ್ ಹೋಗಲ್ಲ, ಹಿಡ್ಕೊಳಕ್ಕೂ ಹೋಗಲ್ಲ, ಮುಟ್ಟಕ್ಕೂ ಹೋಗಲ್ಲ, ಆಸಕ್ತಿನೂ, ಕೊನೆಗೆ ಅದ್ರ ಕಡೆ ಆಸಕ್ತಿನೂ ಹೊಂದಿರಲ್ಲ. ಇದೇ ಇರ್ಲಿ ಅಷ್ಟೇ. ನಿರ್ಲಿಪ್ತವಾಗಿರ್ತಾರಲ್ಲ ಅವರಿಗೆ ಪೆಟ್ಟು ಬೀಳಲ್ಲ. ಯಾಕೆ ಅಂದ್ರೆ ಇಲ್ಲಿ ತಿಳಿಸಿರೋ ಹಾಗೆ ತ್ಯಾಗೇನೇಕೆ ಅಮೃತತ್ವ ಮಾನುಷವು ಒಂದು ವಾಕ್ಯ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ತ್ಯಾಗಾತ್ ಶಾಂತಿ ನಿರಂತರಂ ಅಥವಾ ಅನಂತರಂ, ಶಾಂತಿರನಂತರಂ. ತ್ಯಾಗದಿಂದ ಶಾಂತಿ ಪ್ರಾಪ್ತವಾದ ಮೇಲೆ ಇನ್ ಪೆಟ್ಟು ಬೀಳೋದೆಲ್ಲಿ ಬಂತು? ದುಃಖ, ಪೆಟ್ಟು, ಭಯ ಯಾವುದು ಇರಲ್ಲ. ಅದೆಲ್ಲ ಹೋದ್ಮೇಲೆ ತಾನೆ ಶಾಂತಿ ಸಿಗೋದು. ಇನ್ನು ಶ್ರೀರಾಮಕೃಷ್ಣರಂತೂ ಇಡೀ ಭಗವದ್ಗೀತೆಯ ಸಂದೇಶವನ್ನ ಈ ಪದಕ್ಕೆ ತಂದು ನಿಲ್ಲಿಸಿದ್ರು. ಈ ಪದ ಎಷ್ಟು ಮುಖ್ಯ ಅಂತ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಭಗವದ್ಗೀತೆಯ ಸಂದೇಶ ಏನು ಅಂದ್ರೆ ಅವ್ರು ಹೇಳ್ತಾರೆ, ಇಡೀ ಭಗವದ್ಗೀತೆಯ ಸಂದೇಶ ಇಷ್ಟೇ, ತ್ಯಾಗ ಮಾಡು ಮನುಷ್ಯನೇ, ಇಷ್ಟೇ. ತ್ಯಾಗ ಮಾಡು ಅಂತ ಹೇಳ್ತಾ ಇದೆ ಅಷ್ಟೇ ಭಗವದ್ಗೀತೆ. ಏನೇನ್ ತ್ಯಾಗ ಮಾಡಬೇಕು, ಹೇಗೆ ತ್ಯಾಗ ಮಾಡಬೇಕು
ತಿಳ್ಕೋಬೇಕು ಅಂದ್ರೆ ಪೂರ್ತಿ ಓದು. ಭಗವದ್ಗೀತೆ ಅಧ್ಯಯನ ಮಾಡಿ ಏನೇನ್ ತ್ಯಾಗ ಮಾಡಬೇಕು, ಹೇಗ್ ತ್ಯಾಗ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆದರೆ ಸಂದೇಶ ಮೂಲತಃ ಎಸೆನ್ಸ್ ಇಷ್ಟೇ, ತ್ಯಾಗ ಮಾಡು. ಯಾವುದನ್ನ ನಾವು ಹೇಗೆ ತ್ಯಾಗ ಮಾಡಬೇಕು ಅಂತ ತಿಳ್ಕೊಳ್ಳಕ್ಕೆ ಭಗವದ್ಗೀತೆ ಓದ್ಬೇಕು. ಅರ್ಜುನ ತ್ಯಾಗ ಮಾಡಿರ್ಲಿಲ್ಲ. ಅವನಿಗೆ ವಿಷಾದ ಆಯ್ತು, ಶೋಕ, ಭಯ, ಇನ್ನೊಂದು ಮತ್ತೊಂದೆಲ್ಲ ಆಯ್ತು. ಆಮೇಲೆ ಕೃಷ್ಣ ಹೇಳ್ತಾನೆ, ನನ್ನನ್ನು ನೋಡು, ನಾನು ಇದ್ದೀನಿ ಜಗತ್ತಲ್ಲಿ, ಆದ್ರೆ ನನಗೆ ದುಃಖವೇ ಇಲ್ಲ, ಭಯವೇ ಇಲ್ಲ, ಚಿಂತೆನೂ ಇಲ್ಲ, ಏನೂ ಇಲ್ಲ. ಯಾಕೆ ಅಂದ್ರೆ ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ಇದು ಭಗವಂತ ಹೇಳೋ ಮಾತು. ನಾನು ಸುಮ್ಮನೆ ಏನೋ ನಿನಗೆ ಬೋಧನೆ ಮಾಡ್ತಾ ಇದ್ದೀನಿ, ನೀನು ಹೀಗಿರೋ ಹಾಗಿರೋ ಅಂತಲ್ಲ. ನಾನು ಹಾಗೆ ಇದ್ದೀನಿ, ನಾನು ಹಾಗಿದ್ದು ನಿನಗೆ ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಅರ್ಜುನನಿಗೆ ತನ್ನದೇ ಉದಾಹರಣೆ ಕೊಟ್ಟು ಹೇಳ್ತಾನೆ, ಯಾವುದೋ ಉದಾಹರಣೆ ಅಲ್ಲ. ನೋಡು, ಈ ಮೂರು ಲೋಕದಲ್ಲಿ ನಾನು ಪಡ್ಕೋಬೇಕಾಗಿರೋದು ಯಾವುದೂ ಇಲ್ಲ, ನನಗೆ ಬೇಕಾಗಿರೋದು ಯಾವುದೂ ಇಲ್ಲ. ಆದರೂ ನಾನು ಕರ್ಮ ಮಾಡ್ತಾ ಇರ್ತೀನಿ. ಮತ್ತೆ ನನಗೆ ಕರ್ಮದಲ್ಲಿ ಆಸಕ್ತಿನೂ ಇಲ್ಲ. ಏನೋ ಖುಷಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಂತನೂ ಅಲ್ಲ, ಆಸಕ್ತಿ ಇಲ್ಲ, ಅದು ನಡೀತಾ ಇದೆ ಅಷ್ಟೇ. ಆ ಕರ್ಮದಿಂದ ನನಗೇನ್ ಲಾಭ, ಫಲ, ಅದು ಬೇಕಾಗಿಲ್ಲ. ಕರ್ಮಕ್ಕಾಗಿ ಕರ್ಮ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಸಕ್ತಿಯ ತ್ಯಾಗ ಆಗಿದೆ, ಮೋಹದ ತ್ಯಾಗ ಆಗಿದೆ. ಈ ತ್ಯಾಗ ಅನ್ನೋ ಪದ ಎಲ್ಲೆಲ್ಲಿ ಅನ್ವಯಿಸ್ಕೋಬೇಕು ಅಂತ ಗಮನಿಸ್ತಾ ಬರ್ಬೇಕು ನಾವು. ಅದಕ್ಕೆ ಒಂದು ಪಟ್ಟಿ ಮಾಡ್ಕೋಬೇಕು, ಎಲ್ಲೆಲ್ಲಿ ಯಾವ್ಯಾವುದನ್ನ ಹೇಗೆ ಹೇಗೆ ತ್ಯಾಗ ಮಾಡಬೇಕು, ಯಾವುದನ್ನ ತ್ಯಾಗ ಮಾಡಿದ್ರೆ ಏನ್ ಸಿಗುತ್ತೆ, ಯಾವುದನ್ನ ತ್ಯಾಗ ಮಾಡಿದ್ರೆ ನಮಗೆ ಭಯ ಹೊಟ್ಟೋಗುತ್ತೆ, ಯಾವುದನ್ನ ತ್ಯಾಗ ಮಾಡಿದ್ರೆ ಮೋಹ ಹೊಟ್ಟೋಗುತ್ತೆ, ಯಾವುದನ್ನ ತ್ಯಾಗ ಮಾಡಿದ್ರೆ ದುಃಖ ಹೊಟ್ಟೋಗುತ್ತೆ, ಯಾವುದನ್ನ ತ್ಯಾಗ ಮಾಡಿದ್ರೆ ಚಿಂತೆಗಳು, ಹಲವಾರು ತರದ ಚಿಂತೆಗಳೆಲ್ಲ ಹೊಟ್ಟೋಗುತ್ತೆ. ಹಾಗೆ ಒಂದೊಂದೇ ತ್ಯಾಗ ಮಾಡಿ ಮಾಡಿ ಕೊನೆಗೆ ಯಾವುದನ್ನ ತ್ಯಾಗ ಮಾಡೋದ್ರಿಂದ ನನಗೆ ಜನನ ಮರಣಗಳಿಂದ ಶಾಶ್ವತವಾಗಿ ಮುಕ್ತಿ ಸಿಗತ್ತೆ, ಅದು ಕೂಡ ತಿಳಿಸಿದೆ. ಹೀಗಾಗಿ ತ್ಯಾಗದ ಮಹತ್ವ ಬಹಳ ಇದೆ. ಕಲಿಬೇಕಾಗಿರೋದು ಇದನ್ನೇ, ವೇದಾಂತದಿಂದ ಕಲಿಬೇಕಾಗಿರೋದು ಇದನ್ನೇ. ಇಷ್ಟೆಲ್ಲ ಹೇಳಿದ್ರು, ಗುರುಗಳು ಹೇಳಿದ್ರು, ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ರು, ಹಾಗಂತ ಇವರೇನು ಭಗವದ್ಗೀತೆ ಓದಿದ ತಕ್ಷಣ ತ್ಯಾಗ ಮಾಡ್ತಾರೆ ಅಂತ ಅಲ್ಲ. ಹಾಗಿದ್ದಿದ್ರೆ ಈ ಜಗತ್ತು ಸ್ವರ್ಗ ಆಗೋಗಿರೋದು, ಸ್ವರ್ಗಕ್ಕಿಂತ ಚೆನ್ನಾಗಿರೋದು. ಹಾಗೆಲ್ಲ ಆಗೋದಿಲ್ಲ. ಆಗ್ಲೇ ಹೇಳಿದಾಗೆ ವಿ ಕಾಂಟ್ ಲರ್ನ್ ವಿತೌಟ್ ಪೇನ್. ಹಿಂದೆ ಒಂದು ಪ್ರವಚನದಲ್ಲಿ ಪುರಂದರದಾಸರ ಉದಾಹರಣೆ ನೋಡಿದ್ವಿ. ಹಸಿವಿಲ್ಲದ ನೆಂಟಗೆ ಕೊಟ್ಟರು 3 ಟೊಣಪೆಗಳ ಪೆಟ್ಟುಗಳು, ತಾಕವು 2, ಒಂದೊಂದು ತಾಕಲಿಲ್ಲ. ಆ ತಾಕದೇ ಇರುವಂತ ಪೆಟ್ಟನ್ನ ತಾಕಿಸುವಂತ. ಮತ್ತೆ ಪೆಟ್ಟು ಅಂದ್ರೆ ಪೇಯ್ನ್ ಅಂತ. ನೋಡಿ, ಅಲ್ಲಿಗೆ ಬಂತು. ದಾಸರು ಹೇಳಿದ್ದು ಅದೇ, ಆ ಫಿಲಾಸಫರ್ ಹೇಳ್ತಾ ಇರೋದು ಅದೇ, ವಿವೇಕಾನಂದರು ಹೇಳೋದು ಅದೇ, ಶ್ರೀರಾಮಕೃಷ್ಣ ಹೇಳೋದು ಅದೇ. ಆದ್ರೆ ಸ್ವಲ್ಪ ಆದ್ರೂ ಅನುಭವ ಆಗ್ಬೇಕು. ಕೆಲವರು ಬೇಗ ಅರ್ಥ ಮಾಡಿಕೊಂಡು ತ್ಯಾಗ ಮಾಡ್ತಾರೆ, ಕೆಲವರು ನಿಧಾನವಾಗಿ ಅನುಭವಿಸಿ ಅನುಭವಿಸಿ ಆಮೇಲೆ ಕೊನೆಗೆ ತ್ಯಾಗ ಮಾಡ್ತಾರೆ. ಕೆಲವರಿದ್ದಾರೆ, ಬಹಳ ಅಪರೂಪ, ಅದು ಈ ಜಗತ್ತಿಗೆ ಬರ್ತಾರೆ, ಗಮನಿಸ್ತಾ ಇರ್ತಾರೆ ಈ ಜಗತ್ತನ್ನ. ಅಂದ್ರೇನು, ಚಿಕ್ಕ ವಯಸ್ಸಿಂದಲೇ ತಂದೆ ತಾಯಿನ ಗಮನಿಸ್ತಾ ಇರ್ತಾರೆ, ಒಡಹುಟ್ಟದವ್ರನ್ನ ಗಮನಿಸ್ತಾ ಇರ್ತಾರೆ, ಅಕ್ಕಪಕ್ಕದವ್ರನ್ನ ಗಮನಿಸ್ತಾ ಇರ್ತಾರೆ, ಸಮಾಜದಲ್ಲಿ ನಡೀತಾ ಇರೋ ಘಟನೆಗಳನ್ನ ಗಮನಿಸ್ತಾ ಇರ್ತಾರೆ. ಬರೀ ನೋಡೋದಷ್ಟೇ, ನೋಡೋದು,
ಗಮನಿಸೋದು, ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡಿಕೊಂಡು ತ್ಯಾಗ ಮಾಡೋದು. ನೋಡಿ, ಬೇರೆಯವರು ಅನುಭವಿಸ್ತಾ ಇರೋದನ್ನ ನೋಡಿ ಇವರು ಅರ್ಥ ಮಾಡಿಕೊಂಡು ಸತ್ಯವನ್ನ ತ್ಯಾಗ ಮಾಡ್ತಾರೆ. ಇಂಥದ್ದು ಬಹಳ ಅಪರೂಪ. ಹೀಗೆ ಒಟ್ನಲ್ಲಿ ಅನುಭವಿಸಿನೋ, ಸ್ವಲ್ಪ ಅನುಭವಿಸಿ ಅಥವಾ ಹೆಚ್ಚು ಅನುಭವಿಸಿ ಅಥವಾ ನೋಡಿ ಅರ್ಥ ಮಾಡಿಕೊಂಡು ಒಟ್ನಲ್ಲಿ ಕೊನೆಗೆ ಎಲ್ಲರೂ ಇಲ್ಲಿಗೆ ಬರಲೇಬೇಕು. ತ್ಯಾಗಾತ್ ಶಾಂತಿರ ನಂತರಂ. ತ್ಯಾಗದಿಂದಲೇ ಶಾಂತಿ, ಶಾಂತಿಯಿಂದಲೇ ಸುಖ. ಹೀಗಾಗಿ ಇದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲ, ನಾವು ಗೃಹಸ್ಥರು, ನಾವು ಹೇಗೆ ತ್ಯಾಗ ಮಾಡೋದು? ಮಾಡಬೇಡಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಬಲವಾದ ಪೆಟ್ಟು ಬೀಳುತ್ತೆ. ಆವಾಗ್ಲೂ ನಾವು ತ್ಯಾಗ ಮಾಡಲ್ಲ ಅಂದ್ರೆ ಇನ್ನೊಂದು ಪೆಟ್ಟು ಬೀಳುತ್ತೆ. ಆವಾಗ್ಲೂ ಬಿಡಲ್ಲ ಅಂದ್ರೆ ಮುಂದಿನ ಜನ್ಮಗಳಲ್ಲಾದ್ರೂ ಪೆಟ್ಟುಗಳು ಬೀಳುತ್ತೆ. ಆವಾಗಾದ್ರೂ ತ್ಯಾಗ ಮಾಡಲೇಬೇಕಾಗತ್ತೆ. ವಿವೇಕಾನಂದರು ಹೇಳ್ತಾರೆ, ಮುಷ್ಟಿಯನ್ನ ಸಡಿಲ ಬಿಡಿ, ಗಟ್ಟಿಯಾಗಿ ಹಿಡ್ಕೋಬೇಡಿ. ನೀವೆಷ್ಟು ಗಟ್ಟಿಯಾಗಿ ಪ್ರಕೃತಿಯನ್ನ, ಮಾಯೆಗೆ ಸಂಬಂಧಪಟ್ಟ ವಸ್ತುಗಳು ಅಥವಾ ಈ ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ, ಯಾವುದನ್ನಾದ್ರೂ, ಅಧಿಕಾರ ಇತ್ಯಾದಿ ಎಲ್ಲ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಿರೋ ಅಷ್ಟೇ ಬಲವಾದ ಪೆಟ್ಟು ಬೀಳುತ್ತೆ. ಸ್ವಲ್ಪ ಹಾಗೆ ಹಿಡ್ಕೊಂಡಿರೋರ್ಗೆ ಪುಟ್ಟದಾಗಿ ಚಿಕ್ಕದಾಗಿ ಒಂದು ಪೆಟ್ಟು ಬೀಳುತ್ತೆ, ತಕ್ಷಣ ಎಚ್ಚೆತ್ಕೊಂಡು ಬಿಡ್ತಾರವರು. ಹೀಗೆ ಅನುಭವ ನಮಗೆ ಪಾಠ ಕಲಿಸುತ್ತೆ. ಪಾಠ ಕಲಿತ ಮೇಲೆ ನಾವು ಮಾಡೋದು ತ್ಯಾಗ. ಹಾಗಾಗಿ ಶಾಸ್ತ್ರದಲ್ಲಿ ಯಾವ್ಯಾವುದೋ ಪದನ ಬಳಸ್ಬೋದಾಗಿತ್ತು. ಜ್ಞಾನದಿಂದ ಅಮೃತತ್ವ, ಯೋಗದಿಂದ ಅಮೃತತ್ವ, ತಪಸ್ಸಿನಿಂದ ಅಮೃತತ್ವ, ಧ್ಯಾನದಿಂದ ಅಮೃತತ್ವ ಪ್ರಾಪ್ತಿಯಾಗತ್ತೆ, ಅಥವಾ ದಾನದಿಂದ ಅಮೃತತ್ವ ಪ್ರಾಪ್ತವಾಗತ್ತೆ. ಇದ್ಯಾವುದು ಹೇಳಿಲ್ಲ. ಈ ಒಂದು ಪದನ ತಗೊಂಡಿದ್ದಾರೆ ಋಷಿಗಳು. ತ್ಯಾಗದಿಂದ ಅಮೃತತ್ವ ಪ್ರಾಪ್ತಿಯಾಗತ್ತೆ. ತ್ಯಾಗೇನೇಕೆ ಅಮೃತತ್ವ ಮಾನುಷವು ನ ಅನ್ಯಥ. ಬೇರೆ ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ. ತಪಸ್ಸು, ಜ್ಞಾನ, ಧ್ಯಾನ, ದಾನ, ಧರ್ಮ ಇತ್ಯಾದಿ ಇವೆಲ್ಲವೂ ಕೂಡ ಕೊನೆಗೆ ತ್ಯಾಗಕ್ಕೆ ಪೂರಕವಾಗಿರುತ್ತೆ. ತ್ಯಾಗಕ್ಕೆ ಪೂರಕವಾಗಿ ಇರುವಂತ ಅಂಶಗಳೇ ಹೊರತು ಇಲ್ಲಿಗೆ ಕರ್ಕೊಂಬರೋದಕ್ಕೆ ಇವೆಲ್ಲ ನಮಗೆ ಉಪಯೋಗಕ್ಕೆ ಬರುತ್ತೆ, ಸಹಕಾರಿ ಆಗತ್ತೆ. ಅಷ್ಟು ನಾವು ತಿಳ್ಕೋಬಹುದು. ಹೀಗಾಗಿ ನಮ್ಮಲ್ಲಿ ಬ್ರಹ್ಮಚರ್ಯದಲ್ಲಿ ವಿದ್ಯೆ ಕಲಿಬೇಕು, ಗೃಹಸ್ಥಾಶ್ರಮದಲ್ಲಿ ಜೀವನವನ್ನು ಅನುಭವಿಸಬೇಕು, ವಾನಪ್ರಸ್ಥದಲ್ಲಿ ಗೃಹಸ್ಥಾಶ್ರಮ ತ್ಯಾಗ ಮಾಡಿ ತಪಸ್ ಮಾಡಬೇಕು, ಚಿತ್ತಶುದ್ಧಿ ಮಾಡ್ಕೋಬೇಕು. ಆಮೇಲೆ ಸನ್ಯಾಸಾಶ್ರಮದಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಮುಕ್ತನಾಗಬೇಕು. 4 ಆಶ್ರಮಗಳು. ಅದರಲ್ಲಿ ಯಾರೋ ಬಹಳ ವಿರಳ, ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಅನುಭವಿಸಿರೋರು, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈಗಾಗಲೇ ಅದು ಇರೋದ್ರಿಂದ ಆ ಜ್ಞಾನ, ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಕ್ಕೆ ಬರ್ತಾರೆ. ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಸ್ಕಿಪ್ ಮಾಡ್ತಾರೆ. ಅತಿ ಆಶ್ರಮ ಅಂತಲೂ ಕರೀತಾರೆ. ಇದನ್ನ ನೇರವಾಗಿ ಬ್ರಹ್ಮಚರ್ಯದಿಂದ ಅವರಿಗೆ ಅರ್ಥ ಆಗುತ್ತೆ ಇದಿಷ್ಟೇ ಅಂತ. ಸೀದಾ ಸನ್ಯಾಸ ತಗೊಂಡು ಅವರು ತ್ಯಾಗ ಜೀವನಕ್ಕೆ ಬಂದ್ಬಿಡ್ತಾರೆ. ಆದರೆ ಎಲ್ಲೋ ಸಾವಿರಾರು ಜನರಲ್ಲಿ ಯಾರೋ ಒಬ್ರು ಅಂತ ಇಟ್ಕೋಬಹುದು. ಉಳಿದವರೆಲ್ಲ ಗೃಹಸ್ಥಾಶ್ರಮಕ್ಕೆ ಹೋಗಿ ಅಲ್ಲೇನೋ ಅನುಭವಿಸಿ ಕಳ್ಕೋಬೇಕಾಗಿರೋ ಋಣ ಎಲ್ಲ ಕಳ್ಕೊಂಡು ಅಲ್ಲಿಂದ ಬಿಡಿಸ್ಕೊಂಡು ವಾನಪ್ರಸ್ಥಕ್ಕೆ ಬಂದು, ಅಂದ್ರೆ ಏಕಾಂಗಿ ಆಗ್ಬೇಕು ಅಂತ ಅರ್ಥ. ಅಲ್ಲಿ ವ್ಯವಹಾರವನ್ನು ಬಿಡೋದು ಅಂತ ಅಷ್ಟೇ. ವ್ಯವಹಾರವನ್ನೆಲ್ಲ ಬಿಟ್ಟು ಸಾಕು ಅಂತ ಹೇಳಿ ಸರಳ ಜೀವನ ಮಾಡ್ಕೊಂಡು ಇರ್ತಾರೆ. ಹಾಗಂತ ಅಲ್ಲೇ ಇರಕ್ ಬಿಡಲ್ಲ. ಅದು ಸನ್ಯಾಸ ಆದ್ಮೇಲೆ, ಪೂರ್ಣವಾಗಿ ತ್ಯಾಗ ಆದ್ಮೇಲೆ ಮುಕ್ತಿಗೆ ಮಾರ್ಗ ಲಭಿಸುತ್ತೆ, ಕಂಡು ಬರುತ್ತೆ. ಇದು ತ್ಯಾಗದ ಮಹತ್ವ. ಬದಲಾಗ್ತಾ ಇರೋ ನಶ್ವರವಾದ ಲೋಕದಲ್ಲಿ
ಬದಲಾಗದೇ ಇರೋದನ್ನ ನಾವು ಬಯಸೋದು ಸರಿ ಇಲ್ಲ, ಅದು ಸಿಗೋದಿಲ್ಲ. ಬದಲಾಗದೇ ಇರೋದನ್ನ ಯಾವ್ದನ್ನ ಬಯಸ್ತಾ ಇದ್ದಾನೆ ಮನುಷ್ಯ? ನಾನೊಂದು ಅನುಕೂಲ ಮಾಡ್ಕೊಂಡಿದ್ದೀನಿ, ಹೊಟ್ಟೆ ಬಟ್ಟೆ, ವಾಸಕ್ಕೆ, ಜೀವನೋಪಾಯಕ್ಕೆ ಏನ್ ಬೇಕೋ ಅನುಕೂಲ ಮಾಡ್ಕೊಂಡಿದ್ದೀನಿ, ಇದು ಹೀಗೇ ಇರಬೇಕು ಅಂತ ಭಾವಿಸ್ತಾನೆ. ಬದಲಾಗಬಾರ್ದು, ಪರಿಸ್ಥಿತಿಗಳು ಏರುಪೇರು ಆಗಬಾರ್ದು ಅಂತ. ಆದರೆ ಅದಾಗತ್ತೆ. ಹಾಗಾಗಿ ಬದಲಾವಣೆ ಅನ್ನೋದು ಇಲ್ಲಿ ಇರುವಂತ ನಿಯಮ ಇದು. ಹೊರಗಡೆ ಬಹುಶಃ ಅಷ್ಟು ಬದಲಾವಣೆ ಕಂಡು ಬರದೇ ಇದ್ರು, ಇವರು ಯಾವುದನ್ನ ತುಂಬಾ ಭರವಸೆ ಇಟ್ಕೊಂಡು ನಂಬ್ಕೊಂಡಿರ್ತಾರೋ ಅದೇ ಬದಲಾಗ್ಬಿಡುತ್ತೆ. ಉದಾಹರಣೆಗೆ ಶರೀರ. ನಾನು ಬಹಳ ಚೆನ್ನಾಗಿ ಒಳ್ಳೆ ಪೋಷಕಾಂಶ, ಆಹಾರ, ವ್ಯಾಯಾಮ ಎಲ್ಲ ಮಾಡಿಕೊಂಡು ನಾನು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀನಿ, ಶರೀರದ ಮೇಲೆ ಭರವಸೆ, ಆರೋಗ್ಯದ ಮೇಲೆ ಭರವಸೆ, ಹಾಗಾಗಿ ನನಗೇನು ಸಮಸ್ಯೆ ಇಲ್ಲ ಅಂತ ಭಾವಿಸ್ತಾರೆ ಒಂದಷ್ಟು ಕಾಲ. ಯಾವುದೋ ಒಂದು ರೀತಿಯಲ್ಲಿ ಅದು ಹಿಂದಿನ ಪ್ರಾರಬ್ಧ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತ ಅಂತನೋ, ಏನೋ ಒಂದು ಗ್ರಹಚಾರನೋ, ಯಾವುದೋ ಒಂದು ರೀತಿಯಲ್ಲಿ ಶರೀರಕ್ಕೆ ಏನೋ ಒಂದು ತೊಂದರೆ ಆಗತ್ತೆ. ಆಗ ಶಾಂತಿನೂ ಹಾಳಾಗತ್ತೆ, ಭಯ ಆವರಿಸ್ಕೊಳ್ಳುತ್ತೆ, ಇನ್ನೊಂದು ಮತ್ತೊಂದೆಲ್ಲ ಆಗತ್ತೆ. ಇನ್ನೊಂದು ಕಡೆ ನಾವು ಗಮನಿಸಿದಾಗ ಯಾರನ್ನೋ ಇವರು ತುಂಬಾ ನೆಚ್ಕೊಂಡಿರ್ತಾರೆ, ಇವ್ರು ತುಂಬಾ ನಮ್ಗೆ ಹತ್ರಪ್ಪ, ಇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ, ಇವ್ರು ನಮ್ ಜೊತೆಗೇ ಇರ್ತಾರೆ ಕೊನೆಯವರೆಗೂ, ಇವ್ರು ನಮ್ಗೆ ನಿಜವಾಗಿಯೂ ಆತ್ಮೀಯರು ಅಂತ. ಆತ್ಮೀಯರು ಅಂತ ಅನ್ಕೊಂಡಿರ್ತಾರಲ್ಲ, ಅವರು ಬಿಟ್ಟು ಹೋಗೋದು ಅಥವಾ ಸತ್ತೇ ಹೋಗೋದು ಅಥವಾ ಅವ್ರಿಗೇನೋ ಆಗ್ಬಿಡೋದು, ಏನೋ ಒಂದು ಆದಾಗ ಮತ್ತೆ ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಈ ರೀತಿಯಲ್ಲಿ ಬದಲಾಗುವಂತಹ ಈ ಲೋಕದಲ್ಲಿ ಯಾವಾಗ ಏನ್ ಬೇಕಾದ್ರೂ ಬದಲಾಗ್ತದೆ. ಬದಲಾಗದೇ ಇರುವಂತಹ ಶಾಂತಿ, ಸುಖ, ನೆಮ್ಮದಿ ಅದನ್ನ ನಾವು ಪಡ್ಕೋತೀವಿ ಅಂದ್ರೆ ಆಗೋದಿಲ್ಲ. ಹೀಗಾಗಿ ತ್ಯಾಗ, ತ್ಯಾಗಕ್ಕೆ ಅನಾಸಕ್ತಿ, ಇವೆರಡೂ ಕೂಡ ಬಹಳ ಮುಖ್ಯವಾದ್ದು. ಇನ್ನು ಮತ್ತೊಂದು ವಿಚಾರ ನಾವು ಗಮನಿಸ್ತೀವಿ, ಮನುಷ್ಯರಲ್ಲಿ ಹೊರಗಿಂದಾಯ್ತು, ಹೊರಗಿನ ಅನುಭವಗಳೆಲ್ಲ ಬಹಳಷ್ಟು ಅನುಭವಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಸಿಕ್ಕಾಕೋತಾರೆ. ಅದೇನು ಅಂದ್ರೆ ಇವೆಲ್ಲಕ್ಕಿಂತ ಪವರ್ಫುಲ್ ಅದು ಶರೀರ, ಆತ್ಮೀಯರು, ಮತ್ತೆ ತನ್ನದೇ ಆದ ಯಾವುದೋ ಒಂದಷ್ಟು ಸಂಪತ್ತು, ಅದೆಲ್ಲ ಆದ್ಮೇಲೆ ಎಲ್ಲಕ್ಕಿಂತ ಗಟ್ಟಿಯಾಗಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಾನೆ. ಪರ್ಸನಾಲಿಟಿ ಅಂತ, ತನ್ನ ವ್ಯಕ್ತಿತ್ವ. ಮಗು ಹುಟ್ಟುತ್ತೆ, ಹುಟ್ಟಿದಾಗ ಅದಕ್ಕೆ ಹೆಸರು ಕೂಡ ಇರಲ್ಲ. ಯಾರ ಮನೆಯಲ್ಲಿ ಹುಟ್ಟಿದ್ರು ಮಗು ಮಗು ಅಂತಾನೆ ಕರೀತಾ ಇರ್ತಾರೆ, ಮಗು ಹುಟ್ಟಿತು ಮಗು ಹುಟ್ಟಿತು ಅಂತ. ಇಂಥವ್ರು ಹುಟ್ಟಿದ್ರು ಅಂತ ಯಾರು ಹೇಳಲ್ಲ, ಯಾಕಂದ್ರೆ ಆ ಮಗು ಅಷ್ಟೇ, ಅದು ನಪುಂಸಕಲಿಂಗ. ಆಕ್ಚುಲಿ ವ್ಯಾಕರಣದಿಂದ ಕೂಡ ಅದು ಮಗು ಅನ್ನೋದು ನಪುಂಸಕ, ಅದು ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ. ಆಮೇಲೆ ನಾಮಕರಣ ಮಾಡಿದ್ಮೇಲೆ ಮೊದಲನೇ ಉಪಾಧಿ ಸಿಕ್ತು ನೋಡಿ, ಅಲ್ಲಿಂದ ಶುರು ಆಯ್ತು. ನಾಮಕರಣದಿಂದ ನನ್ನ ಹೆಸರು ನಂದು ಅಂತ ಅಲ್ಲಿ ಶುರು ಆಯ್ತು ಮೊದಲನೇದು. ಇವ್ರು ಕರೀತಾ ಇರ್ತಾರಲ್ಲ ಹೆಸರಿಟ್ಟು, ಆ ಮಗುಗೆ ಗೊತ್ತಾಗ್ಬಿಡುತ್ತಿದ್ ನಂದೇ ಹೆಸರು ಇದು, ನಾನು ಅನ್ನೋದ್ರ ಪಕ್ಕದಲ್ಲಿ ಹೆಸರು ಸೇರಿಸ್ಕೊಳ್ಳುತ್ತೆ. ಸೊ ಅದಕ್ಕೊಂದು ವ್ಯಕ್ತಿತ್ವ ಬಂತು. ನನ್ನವರು ಅನ್ನೋದ್ರಲ್ಲಿ ಮೊದಲನೇದು ತಾಯಿ, ಅಮ್ಮ ಅಂತ ಕರೆಯುತ್ತೆ. ನನ್ನವಳು ಅಮ್ಮ, ತಂದೆ, ಒಡ ಹುಟ್ಟಿದ್ರೆ ಯಾರಾದ್ರೂ ಅವರು, ಆಮೇಲೆ ಹಿರಿಯರು, ಅಜ್ಜಿ ತಾತನೋ ಇನ್ನೊಬ್ರು, ಆಮೇಲೆ ಬಂಧುಗಳು. ನೋಡಿ ಹೇಗೆ ಬರೀ ಎಲ್ಲ ಅಡಿಷನಲ್ಲೇ, ಪ್ಲಸ್ಸೇ, ಮೈನಸ್ ಏನಿಲ್ಲ ಅಲ್ಲಿ. ಬಾಲ್ಯದಲ್ಲಿ ನೋಡಿ ಎಲ್ಲ ಅಡಿಷನಲ್ ಸೇರಿಸ್ಕೊಳ್ತಾ ಬರೋದೆ.
ತನ್ನ ವ್ಯಕ್ತಿತ್ವಕ್ಕೆ ಸೇರಿಸ್ಕೊಳ್ತಾ ಬರೋದು, ತನ್ನ ಜಾತಿ, ತನ್ನ ಕುಲ, ಆಮೇಲೆ ತನ್ನ ಒಂದು ಘನತೆ, ತಾನು ಓದ್ತಾ ಇರೋ ವಿದ್ಯೆ, ಒಂದೊಂದನ್ನೇ ಸೇರಿಸ್ಕೊಂಡು ಇವನ್ನೆಲ್ಲ ಟೋಟಲ್ ಆಗಿ ತಗೊಂಡು ತಾನೊಬ್ಬ ವ್ಯಕ್ತಿ ಅಂತ ಆಗತ್ತೆ, ವ್ಯಕ್ತಿತ್ವ ಅಂತ ಬಂದ್ಬಿಡ್ತು. ಈ ವ್ಯಕ್ತಿತ್ವವೇ ಮನುಷ್ಯನಿಗೆ ಬಂಧನ ಅನ್ನೋದು ಗೊತ್ತಿರಲ್ಲ. ಯಾಕೆ ಅಂದ್ರೆ ಆ ಮಗು ಹುಟ್ಟಿದ ಮೇಲೆ ಏನೆಲ್ಲ ಇದಕ್ಕೆ ಸಿಕ್ತೋ ಇವೆಲ್ಲ ಕೂಡ ಈ ಮೃತ್ಯು ಲೋಕದಿಂದಲೇ ಪಡ್ಕೊಂಡಿರೋದು ಆ ಮಗು. ಯಾರೇ ಆಗ್ಲಿ, ನಮ್ಮೆಲ್ರಿಗೂ ಅನ್ವಯಿಸುತ್ತಿದ್ದು ಇಲ್ಲಿಂದಲೇ ಪಡ್ಕೊಂಡಿರೋದು. ಹೆಸರು, ತಂದೆ ತಾಯಿ, ವಸ್ತುಗಳು, ವಿದ್ಯಾಭ್ಯಾಸ ಆಗ್ಬೋದು, ಇನ್ನೊಂದು ಮತ್ತೊಂದು, ಜಾತಿ ಕುಲ, ಇನ್ನೊಂದು, ಎಲ್ಲ ಇಲ್ಲಿಂದಲೇ ಪಡ್ಕೊಂಡಿರೋದು. ಅದೆಲ್ಲವನ್ನ ತಾನು ಇಟ್ಕೊಂಡು ತಾನಿಂತ ವ್ಯಕ್ತಿ ಅಂತ ಗುರುತಿಸ್ಕೊಳ್ತಾ ಇದೆ ಸಮಾಜದಲ್ಲಿ. ಈಗ ಆ ವ್ಯಕ್ತಿತ್ವವನ್ನ ಬೆಳೆಸ್ಕೋತಾ ಇದ್ದಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕೂಡ ಅದನ್ನ ಕರೀತಾರೆ. ಅದೇನ್ ಪರ್ಸನಲ್ಲೇ ಪರ್ಸನ್, ಪರ್ಸನಾಲಿಟಿ, ಪರ್ಸನಲ್ ಥಿಂಗ್ಸ್, ಆಮೇಲೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್. ನೋಡಿ, ಒಂದಕ್ಕೊಂದು ಹೇಗೆ ಮೊದಲು ವ್ಯಕ್ತಿತ್ವ ನಿರ್ಮಾಣ. ವ್ಯಕ್ತಿತ್ವ ಅನ್ನೋದೇ ಕಾಲ್ಪನಿಕ, ಅದನ್ನ ನಿರ್ಮಾಣ ಮಾಡೋದು ಅಂತ ಒಂದು ಭಾವನೆ, ಬೆಳೆಸ್ಕೋತಾ ಹೋಗೋದು. ಹೀಗೆ ಬೆಳೀತಾ ಬೆಳೀತಾ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ. ಆದರೆ ಕೊನೆಗೆ ಯಾವುದೆಲ್ಲ ನಿರ್ಮಾಣ ಆಗ್ತಾ ಹೋಯ್ತೋ ದೊಡ್ಡದಾಗಿ, ದೊಡ್ಡ ವ್ಯಕ್ತಿ, ಕೊನೆಗೆ ಆ ವ್ಯಕ್ತಿತ್ವ ಸ್ವಲ್ಪ ಬದಲಾವಣೆ. ನೋಡಿ, ವ್ಯಾಕರಣ ನಿರ್ನಾಮ ಆಗ್ಬೇಕಾಗತ್ತೆ. ನಿರ್ನಾಮ ಅಂದ್ರೆ ನಾಶ ಆಗ್ಬೇಕು, ಅಂದ್ರೆ ತ್ಯಾಗ ಮಾಡ್ಬೇಕಾಗತ್ತೆ, ಮಾಡ್ಲೇಬೇಕು. ಯಾಕೆಂದ್ರೆ ಮಗು ಬೆಳೀತಾ 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 ತನ್ನದು ತನ್ನೋರು ಅಂತ ಏನೆಲ್ಲ ಬೆಳೆಸ್ಕೊಳ್ತಾ ಬಂತೋ, ಒಂದು ಹಂತಕ್ಕೆ ಬಂದಾಗ ಅಥವಾ ಆಗಾಗ ಆ ತನ್ನದು ಅನ್ನೋದನ್ನ ಕಳ್ಕೋಬೇಕಾಗತ್ತೆ. ತನ್ನ ಮನೆ ಅದು ಬಿಟ್ಟು ಎಲ್ಲೋ ದೂರ ಹೋಗ್ಬೇಕಾಗತ್ತೆ, ತನ್ನವರು ದೂರ ಹೋಗ್ಬೇಕಾಗತ್ತೆ, ಅಥವಾ ಅವರೇ ಹೊರಟೋಗ್ತಾರೆ, ಬಿಡ್ಲೇಬೇಕಾಗತ್ತೆ. ಆಗೆಲ್ಲ ಯಾವುದನ್ನ ಇದು ತನ್ನವರು ಅಂತ ಸೇರಿಸ್ಕೊಂಡು ಇಟ್ಕೊಂಡಿತ್ತೋ ಒಂದೊಂದಾಗಿ ಬಿಟ್ಟೋದಾಗೆಲ್ಲ ಅದು ನೋವು ಅನುಭವಿಸ್ತಾ ಇರುತ್ತೆ. ತಾಯಿನ ಕಳ್ಕೊಂಡ್ರೆ ನೋವು, ತಂದೆನ ಕಳ್ಕೊಂಡಾಗ ನೋವು, ತನ್ನ ಊರು, ಆ ಊರು ಬಿಟ್ಟು ಹೋಗುವಾಗ್ಲೂ ಒಂಥರ ನೋವು, ತನ್ನ ಮನೆ ಅದು ಬಿಟ್ಟು ಹೋಗ್ಬೇಕಾದ್ರೂ ನೋವು, ತನ್ನ ಹೆಸರಿಡಿದು ಯಾರೋ ಏನೋ ಹೇಳಿದ್ರು ಆಗೊಂದು ನೋವು. ತನ್ನದು ಅಂತ ಏನು ವ್ಯಕ್ತಿತ್ವ ಮಾಡ್ಕೊಂಡಿತ್ತೋ ಆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಏನೇ ಕಳ್ಕೊಂಡ್ರು ನೋವಾಗ್ತಾ ಬರುತ್ತೆ. ಹೀಗೆ ಆ ವ್ಯಕ್ತಿತ್ವ ಅನ್ನೋದು ಬದಲಾಗ್ತಾನೂ ಇರುತ್ತೆ, ಒಂದೇ ತರ ಇರಲ್ಲ. ಅದು ಪರಿಸ್ಥಿತಿಗೆ ಅನುಗುಣವಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ. ಇದರಲ್ಲಿ ಎಲ್ಲದರಲ್ಲೂ ಹಾದು ಹೋಗಿ ಆ ಜೀವ ಏನೂ ಇಲ್ಲದೆ ಬಂತು, ಹೆಸರು ಕೂಡ ಇಲ್ಲದೆ ಬಂದಂತ ಜೀವ ಎಷ್ಟು ಸೇರಿಸ್ಕೊಂಡಿದೆ. ಎಲ್ಲ ಸೇರಿಸ್ಕೊಂಡು ಆ ಸಂದರ್ಭ ಬಂದಾಗ ಎಲ್ಲ ಒಂದೊಂದೇ ಬಿಟ್ಟು ಹೋಗ್ಬೇಕಾದ್ರೆ ಒಂದೊಂದು ನೋವು ಕೊಟ್ಟೆ ಹೋಗುತ್ತದು. ಗಮನಿಸ್ಬೇಕು. ಸೇರ್ಸ್ಕೋಬೇಕಾದ್ರೆ ಹೇಗೆ ಸುಖದ ರೂಪದಲ್ಲಿ ಬಂದು ಸೇರ್ಕೋತೋ, ಬಿಟ್ಟು ಹೋಗ್ಬೇಕಾದ್ರೆ, ಕಳಚಿ ಬೀಳ್ಬೇಕಾದ್ರೆ ಅಥವಾ ಕಿತ್ತೋಗೋದು ಅಂತಾನು ಹೇಳ್ಬೋದು ಒಂದು ರೀತಿಯಲ್ಲಿ, ಆಗ ನೋವು ಕೊಟ್ಬಿಟ್ಟೆ ಹೋಗುತ್ತದೆ. ಹೀಗೆ ಎಲ್ಲ ವ್ಯಕ್ತಿತ್ವ ಅನ್ನೋದು ಈ ಮಾಯಾಲೋಕಕ್ಕೆ ಸಂಬಂಧಪಟ್ಟಿದ್ದು. ಆತ್ಮಕ್ಕೆ ಯಾವ ವ್ಯಕ್ತಿತ್ವವೂ ಇಲ್ಲ. ಅದು ಮಗು ಕೂಡ ಅಲ್ಲ. ಅದು ಶರೀರ ಬಂದ್ಮೇಲೆ ಮಗು, ಆಮೇಲೆ ಹೆಸರು, ಆಮೇಲೆ ಜಾತಿ ಕುಲ, ತಂದೆ ತಾಯಿ, ವಿದ್ಯಾಭ್ಯಾಸ, ದೇಶ, ಇನ್ನೊಂದು ಮತ್ತೊಂದು, ಘನತೆ, ಗೌರವ, ಪ್ರತಿಷ್ಠೆ,
ಒಂದ ಎರಡ ಎಲ್ಲ ಸೇರಿಸ್ಕೊಳ್ತು. ಆಮೇಲೆ ಒಂದಷ್ಟು ಆಸ್ತಿ ಅಂತ, ನನ್ನದು ಅಂತ, ಭೂಮಿ ಅಂತ, ಏನು ಒಂದು ದೊಡ್ಡ ಪಟ್ಟಿ. ಇಷ್ಟೆಲ್ಲ ಆದ್ಮೇಲೆ ಏನಾಗುತ್ತೆ? ಒಂದು ಸೇರಿಸ್ಕೊಳ್ತಾ ಬಂದಿದ್ದು, ಗಳಿಸ್ತಾ ಬಂದಿದ್ದಾದ್ರೆ, ಇದಾದ್ಮೇಲೆ ಶುರು ಆಗುತ್ತೆ ಆ ವ್ಯಕ್ತಿಗೆ, ಈಗ ಗಳಿಸಿದ್ದನ್ನ, ಪಡ್ಕೊಂಡಿದ್ದನ್ನ ಕಾಪಾಡ್ಕೋಬೇಕೀಗ. ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅದು ವ್ಯಕ್ತಿ. ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಅದನ್ನ ಹಾಗೆ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ನಾನು ಬಿಟ್ಕೊಡಲ್ಲ. ಆಗೆಲ್ಲ ನೋವು ಅನ್ಭವಿಸುತ್ತದು. ಕಳ್ಕೋಬಹುದು ಅನ್ನೋ ಭಯ ಇರುತ್ತೆ ಒಳಗಡೆ. ಇನ್ನು ಕಳ್ಕೊಳಕ್ ಮುಂಚೆ ಆ ಥರ ಏನಾದ್ರು ಘಟನೆ ಆಗಬಹುದು ಅನ್ನೋ ಆತಂಕ ಇರುತ್ತೆ. ನೋಡಿ ಎಷ್ಟು ಸೂಕ್ಷ್ಮ ಇದು. ಬೆಳೆಸ್ಕೊತಾ ಬಂತು ವ್ಯಕ್ತಿತ್ವವನ್ನ, ಆಯ್ತು, ಚೆನ್ನಾಗಿ ಬೆಳೆದಿದೆ, ಎಲ್ಲ ಸಮೃದ್ಧಿಯಾಗಿ ಆಗಿದೆ. ಆದರೆ ಅದನ್ನು ಕಾಪಾಡ್ಕೋಬೇಕು. ಎಲ್ಲ ತನ್ನ ಕೈಯಲ್ಲಿಲ್ಲ. ತನ್ನ ಕೈಯಲ್ಲಿ ಇಲ್ಲದೆ ಇರೋದನ್ನ ಕಾಪಾಡ್ಕೊಳ್ಳೋದು ಹೇಗೆ? ಹೋಗೋರು ಹೋಗೇ ಹೋಗ್ತಾರೆ, ಕಳ್ಕೋಬೇಕಾಗಿರೋದು ಕಳ್ಕೊಳ್ಳೇಬೇಕು. ಆಗೆಲ್ಲ ಆತಂಕ, ನೋವು, ಭಯ, ಚಿಂತೆ, ಹೇಗೆ ಮಾಡೋದು, ಏನು ಮಾಡೋದು ಅನ್ನೋ ಚಿಂತೆ, ಇಷ್ಟೆಲ್ಲ ಕಾಡುತ್ತೆ. ಕೊನೆಗೆ ಗುರುಕೃಪೆ, ಅಧ್ಯಾತ್ಮ ಜ್ಞಾನ, ಇದರಿಂದ ಅರ್ಥ ಆಗತ್ತೆ, ಇದೆಲ್ಲ ನಾನು ಈ ಭೂಲೋಕಕ್ಕೆ ಬಂದ ಮೇಲೆ ಸೇರಿಸ್ಕೋತಾ ಬಂದಿದ್ದು. ಅಂದ್ರೆ ಗಳಿಸ್ತಾ ಬಂದಿದ್ದು. ಇಲ್ಲೊಂದು ನಿಯಮ ಇದೆ, ಗಳಿಸ್ತಾ ಬಂದಿದ್ದನ್ನೆಲ್ಲ ಕಳ್ಕೊಳಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕು. ನನ್ನ ಆಜ್ಞೆಯಂತೆ ಯಾವುದು ಉಳಿಯೋದಿಲ್ಲ ನನ್ನ ಹತ್ರ. ಇದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಆ ಜೀವ. ಇದು ಕೆಲವ್ರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವ್ರಿಗೆ ಬಹಳ ನಿಧಾನ ಆಗುತ್ತೆ. ಒಟ್ನಲ್ಲಿ ಆ ವ್ಯಕ್ತಿತ್ವದಲ್ಲಿ ಬದಲಾವಣೆ, ಪರಿಸ್ಥಿತಿಯಲ್ಲಿ ಬದಲಾವಣೆ, ಎಲ್ಲ ಕಳ್ಕೋತಾ ಕಳ್ಕೋತಾ ಬಂದಾಗೆಲ್ಲ ಇವರಾಗಿ ಇವರೇ ಜ್ಞಾನದಿಂದ ತ್ಯಾಗ ಮಾಡಿಬಿಟ್ರೆ ನೋವಿಲ್ಲ. ನೋಡಿ, ಇದು ತ್ಯಾಗದ ಮಹತ್ವ. ಏನೋ ವಯಸ್ಸು ಬೆಳೀತಾ ಬೆಳೀತಾ ಎಲ್ಲ ಸೇರ್ಕೋತು, ಸಂಬಂಧಗಳು, ವಸ್ತುಗಳು, ಇನ್ನೊಂದು ಮತ್ತೊಂದು ಎಲ್ಲ ಸೇರ್ಕೊಂಡಿದೆ, ಆಯ್ತು, ಒಂದು ವ್ಯಕ್ತಿತ್ವ ಆಯ್ತು. ಜ್ಞಾನದಿಂದ, ಅಧ್ಯಾತ್ಮ ಜ್ಞಾನದಿಂದ ಅರ್ಥ ಆಗಿ ಇದೆಲ್ಲ ಕೂಡ ನಶ್ವರ, ಇದೆಲ್ಲ ಕೂಡ ಕೇವಲ ಕಾಲ್ಪನಿಕ, ಇದು ಶಾಶ್ವತ ಅಲ್ಲ ಅಂತ ಗೊತ್ತಾದಾಗ ತಾನಾಗಿ ಬಿಟ್ಬಿಟ್ರೆ ನೋವಿಲ್ಲ. ಇಲ್ಲದೇ ಇದ್ರೆ ಪೆಟ್ಟು ತಿಂದ ಮೇಲೆ ಬಿಡೋದು. ಇನ್ನೊಂದು ಪೆಟ್ಟು ಬೀಳಬೇಕು, ಅದನ್ನು ಬಿಡಬೇಕು, ಇನ್ನೊಂದು ಪೆಟ್ಟು ಬೀಳಬೇಕು, ಇನ್ನೊಂದನ್ನು ಬಿಡಬೇಕು. ಪೆಟ್ಟು ತಿಂದು ತಿಂದು ಒಂದೊಂದನ್ನೇ ಬಿಡೋದಕ್ಕಿಂತ ಜ್ಞಾನವನ್ನ ಗಳಿಸಿ ತಾವಾಗೇ ಬಿಟ್ಬಿಡೋದು, ಅದು ಶ್ರೇಯಸ್ಕರ ಅಥವಾ ಸುಲಭ. ಇದೆಲ್ಲ ಜೀವನದ ಅನುಭವ. ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ನಿಧಾನಕ್ಕೆ ಅರ್ಥ ಆಗುತ್ತೆ. ಆದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಈ ಜನ್ಮದಲ್ಲಿ ಅರ್ಥ ಆಗಿಲ್ಲ ಅಂದ್ರೂ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟೋದು, ಮತ್ತೆ ಎಲ್ಲ ಕಟ್ಕೊಳ್ಳೋದು, ಅದು ಕಿತ್ತೋಗೋದು, ಆವಾಗ ನೋವಾಗೋದು, ಏನೋ ಆದಾಗ ಆವಾಗಾದ್ರೂ ಅರ್ಥ ಆಗುತ್ತೆ. ಬೇಗ ಅರ್ಥ ಆದಷ್ಟು ಒಳ್ಳೆಯದು. ತ್ಯಾಗದ ಮಹತ್ವ ಹೇಗಿದು? ಇದಕ್ಕೇನಾದ್ರು ಉದಾಹರಣೆ ಇದೆಯಾ ಅಂದ್ರೆ ಇತಿಹಾಸ ಓದಿ, ಶ್ರೀಕೃಷ್ಣನ ಚರಿತ್ರೆ ಓದಿ. ಬೃಂದಾವನದಲ್ಲಿರೋವರೆಗೂ ಹುಟ್ಟಿದ ತಕ್ಷಣನೇ ಇಲ್ಲಿ ಶತ್ರು ಮತ್ತೆ ಬೃಂದಾವನಕ್ಕೆ ತಗೊಂಡೋಗ್ಬಿಟ್ಟಿದ್ದು, ಅಲ್ಲಿ ಬೆಳೆದಿದ್ದು. ಅಲ್ಲಿಂದ ಬಿಟ್ಟು ಬರ್ಬೇಕಾದ್ರೆ ಗೋಪಿಕಾಸ್ತ್ರೀಯರು, ಗೋಪರು, ನಂದ, ಯಶೋಧ, ಎಷ್ಟು ದುಃಖ ಅವ್ರಿಗೆ. ಕೃಷ್ಣ ಇದ್ದಾಗ ಎಷ್ಟು ಸಂತೋಷವೋ ಅವ್ರಿಗೆ, ಆನಂದ ಅಂತ ಎಷ್ಟು ಚೆನ್ನಾಗಿ ವಿವರಿಸ್ತಾರೋ. ಬಿಟ್ಟು ಹೋಗ್ಬೇಕಾದ್ರೆ ಅಷ್ಟೇ ನೋವು ಅವರು, ಆ ಬೃಂದಾವನದ ಜನಗಳು, ಇವರು ಎಲ್ಲ ಅನುಭವಿಸ್ತಾರೆ. ಮಥುರೆಗೆ ಬಂದಿದ್ದಾಯ್ತು, ಕಂಸನ ಕೊಂದಿದ್ದಾಯ್ತು, ಅಲ್ಲಿಂದ ಶುರು ಆಯಿತು ಯುದ್ಧ.
ಆ ಜರಾಸಂಧ, ಕಂಸ ಅವನು ಅಳಿಯ, ಜರಾಸಂಧನ ಅಳಿಯ. ಅಂದ್ರೆ ಜರಾಸಂಧನ ಇಬ್ರು ಹೆಣ್ಮಕ್ಳು ಇವನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಕಂಸನ ಕೊಂದಿದ್ದು ಅವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. 17 ಬಾರಿ ಹಲವಾರು ಅಕ್ಷೋಹಿಣಿ ಸೈನ್ಯಗಳನ್ನ ತಗೊಂಡ್ಬಂದು ಮಥುರೆ ಮೇಲೆ ಆಕ್ರಮಣ ಮಾಡೋದು. ವರ್ಷ ವರ್ಷವೂ ಯುದ್ಧ, ಲಕ್ಷಾಂತರ ಹೆಣದ ರಾಶಿ, ಯುದ್ಧದ ಆತಂಕದಲ್ಲೇ ಮಥುರೆಯಲ್ಲಿರೋರ್ಗೂ ಯುದ್ಧದ ಆತಂಕವೇ. ಸರಿ, ಪರಮಾತ್ಮ ನಿಶ್ಚಯ ಮಾಡ್ತಾನೆ, ಇವನು ಸಾಮಾನ್ಯ ಅಲ್ಲ, ಅಷ್ಟು ಸುಲಭವಾಗಿ ಸಾಯಲ್ಲ ಇವನು. ಇವನಿಗೆ ಸಾವು ಭೀಮನಿಂದ ಬರಬೇಕು, ಇನ್ನು ಸಮಯ ಬಂದಿಲ್ಲ. ಮಥುರೆನೇ ಬಿಟ್ಟು ದ್ವಾರಕೆಗೆ ಹೋಗೋದು. ದ್ವಾರಕೆಗೆ ಹೋದ್ರು ಬಿಡಲ್ಲ, ಮತ್ತೆ ಅಲ್ಲಿ ಬಂದು ಆಕ್ರಮಣ ಮಾಡ್ತಾನೆ. ಅಷ್ಟು ದೂರ ಬಂದು ಮತ್ತೆ ಅಲ್ಲಿ ಬೇರೆ ಬೇರೆ ಅವನ ಹಿತೈಷಿಗಳು, ಶತ್ರುಗಳು ಅವರೆಲ್ಲ ಬಂದು ಆಕ್ರಮಣ. ಇಲ್ಲಿ ಧರ್ಮಾತ್ಮರ ರಕ್ಷಣೆ ಮಾಡಬೇಕು ಅಂತ ಹಸ್ತಿನಾಪುರಕ್ಕೆ ಬಂದು ಇವ್ರನ್ನ ಪರಮಾತ್ಮನೇ ಅವತರಿಸಿ ಬಂದ್ರು. ಇದು ತಪ್ಪಿದ್ದಲ್ಲ. ಅಪವಾದಗಳು, ಏನೇನೋ ಯುದ್ಧಗಳು, ಕೊನೆಯವರೆಗೂ ಹೀಗೇ ನಡೀತಾ ಬರುತ್ತೆ. ಆದರೆ ಕೃಷ್ಣ ಎಲ್ಲಾದ್ರೂ ಒಂದು ಕಡೆ ಕೃಷ್ಣ ದುಃಖಪಟ್ಟ, ಕೃಷ್ಣ ಬೇಸರ ಮಾಡಿಕೊಂಡ, ಕೃಷ್ಣ ಭಯಪಟ್ಟ, ಕೃಷ್ಣ ಕಣ್ಣೀರು ಸುರಿಸ್ದ. ಇಡೀ ಭಾಗವತದ ನಾವು ಗಮನಿಸ್ತಾ ಬಂದ್ರೆ ಕಣ್ಣೀರು ಸುರಿಸದೇ ಇರೋದು ಒಂದೇ ಒಂದು ವ್ಯಕ್ತಿತ್ವ ಅಂದ್ರೆ, ಅಥವಾ ಭಯ, ಆತಂಕ ಏನು ಇಲ್ಲದೆ ಇರೋಂಥ ಒಂದೇ ಒಂದು ವ್ಯಕ್ತಿತ್ವ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಷ್ಟೆ. ಇನ್ನು ಎಲ್ಲ ವ್ಯಕ್ತಿತ್ವಗಳು ಭಯ, ಕಣ್ಣೀರು ಸುರಿಸೋದು, ದುಃಖ ಪಟ್ಟಿದ್ದೆಲ್ಲ ಇದೆ. ಇಡೀ ಮಹಾಭಾರತ ತಗೊಂಡ್ರೆ ನೂರಾರು ಪಾತ್ರಗಳಲ್ಲಿ ಶ್ರೀಕೃಷ್ಣನ ಪಾತ್ರ ಮಾತ್ರವೇ ಇದ್ಯಾವ ಬಂಧನ ಮತ್ತೊಂದು ಇಲ್ಲದೆ ಅನಾಸಕ್ತನಾಗಿ ನಿರ್ಲಿಪ್ತನಾಗಿದ್ದು. ಕಣ್ಣೀರಾಗದೆ ಇರುವಂತ ಒಂದೇ ಒಂದು ಪಾತ್ರ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಷ್ಟೆ. ಇನ್ನೆಲ್ಲ ಇದೆ ಹೋರಾಟ. ಹೀಗೆ ನಾವು ಇತಿಹಾಸವನ್ನು ಓದಿದಾಗ ಇಂಥ ಮಹಾತ್ಮರು, ಸರಿ ಅವತಾರ ಪುರುಷರು, ಕಾರಣ ಜನ್ಮ, ಅವ್ರ ಜೀವನ ನೋಡಿದ್ರೆ ಅವ್ರದ್ದೇನು ಕಡಿಮೆ ಇಲ್ಲ ಹೋರಾಟ. ಅಂದ್ರೆ ವ್ಯಕ್ತಿತ್ವ ಅನ್ನೋದು ಬೆಳೆಸ್ಕೊಳ್ಳುವಾಗ ಚೆನ್ನಾಗಿರುತ್ತೆ. ನಾನು, ನನ್ನ ದೇಶ, ನನ್ನ ಮನೆ, ನನ್ನವರು, ನಂದು ಬೆಳೆಸ್ಕೊಳ್ಳುವಾಗ ಏನು ಚೆನ್ನಾಗಿರುತ್ತೆ. ಅದು ಒಂದೊಂದನ್ನೇ ಕಳ್ಕೋಬೇಕಾದ್ರೆ, ತ್ಯಾಗ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಜ್ಞಾನಿಗಳಿಗೆ ಮಾತ್ರ ಸುಲಭವಾಗಿ ಎಲ್ಲ ಅವರು ಒದರ್ಕೊಂಡು ಹೊರಟೋಗ್ತಾರೆ. ಯಾಕೆಂದ್ರೆ ಜ್ಞಾನದ ಮಹಿಮೆ ಅಂತದ್ದು. ಅದನ್ನೇ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಅಸಂಗ ಅನಾಸಕ್ತಿ, ತ್ಯಾಗ, ಆಸಕ್ತಿಯ ತ್ಯಾಗ, ಮತ್ತೆ ತ್ಯಾಗನೇ ಬಂತು. ಇದರಿಂದ ಮಾತ್ರ ಅಮೃತತ್ವ ಆನುಷು. ತ್ಯಾಗೇನೇಕೆ ಅಮೃತತ್ವ ಆನುಷು. ಅಮೃತತ್ವ ಮೃತ್ಯೋರ್ಮ ಅಮೃತಂ ಗಮಯ. ಮೃತ್ಯುವಿಗೆ ಸಂಬಂಧಪಟ್ಟಂತಹ, ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನೂ ತ್ಯಜಿಸಿದ ಮೇಲೆ ಅಮೃತತ್ವ ಪ್ರಾಪ್ತಿ ಅಂತ ಅರ್ಥ. ಈಗ ನಾವು ಗಮನಿಸಬೇಕು, ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟದ್ದು ಯಾವ್ಯಾವ್ದು ಹಿಡ್ಕೊಂಡಿದ್ದೀನಿ ನಾನು ಅಥವಾ ನಂದು ಅಂತ ಭಾವಿಸಿದ್ದೀನಿ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣ್ತಾ ಇರೋ ಪ್ರತಿಯೊಂದು ವಸ್ತುನು ಮೃತ್ಯು ಲೋಕದ್ದೇ. ಈ ಶರೀರವನ್ನು ಸೇರಿಸ್ಕೊಂಡು, ಈ ಶರೀರದ ಭೂಮಿ, ಈ ಮೃತ್ಯು ಲೋಕದ ಭೂಮಿ, ಇಲ್ಲಿ ಹುಟ್ಟಿದ ಆಹಾರ, ಇಲ್ಲಿ ಆಹಾರವೇ, ಇದೇ ನೀರೇ, ಇದರಿಂದಲೇ ಬೆಳೆದಿರೋದು ಶರೀರ. ಈ ಶರೀರವೇ ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸೇರಿದ್ದು. ಹಾಗಾಗಿ ಈ ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಭಯವನ್ನು ಉಂಟು ಮಾಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಮೃತ್ಯೋರ್ಮ ಅಮೃತಂ ಗಮಯ ಅಂದ್ರೆ ಮೃತ್ಯು ಲೋಕಕ್ಕೆ ಸಂಬಂಧಪಟ್ಟಂತ ಎಲ್ಲವನ್ನ ತ್ಯಜಿಸಿದ ಮೇಲೆ, ತ್ಯಾಗ ಮಾಡಿದ ಮೇಲೆ ಅಮೃತತ್ವ ಪ್ರಾಪ್ತಿ ಆಗತ್ತೆ ಅಂತ ಅರ್ಥ. ಹೀಗಾಗಿ ಒಂದನ್ನ ಬಿಡದೆ ಮತ್ತೊಂದು ನಮಗೆ ಸಿಗೋದಿಲ್ಲ. ಶಾಶ್ವತವಾದದ್ದನ್ನ ಪಡ್ಕೊಳ್ಳಕ್ಕೆ ನಶ್ವರವಾದದ್ದನ್ನ ನಾವು ಬಿಡಲೇಬೇಕು. ಸಮಯ ಸ್ವಲ್ಪ ಹಿಂದು ಮುಂದೆ ಆಗ್ಬೋದು, ಇನ್ನೊಂದಷ್ಟು ವರ್ಷಗಳಾದ್ಮೇಲೆ ಬಿಡೋಣ ಅಂತ ಅಂದ್ಕೋಬಹುದು.
ಈ ಜನ್ಮದಲ್ಲಂತೂ ನಮ್ಗೆ ಆಗೋದಿಲ್ಲ ತ್ಯಾಗ, ಮುಂದಿನ ಜನ್ಮದಲ್ಲಿ ನೋಡೋಣ ಅಂತ ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ಬೋದು. ಹುಟ್ಟಿದವ್ರು ಸಾಯಲೇಬೇಕು, ಸತ್ತವ್ರು ಮತ್ತೆ ಹುಟ್ಟಲೇಬೇಕು ಅಂತ ಪರಮಾತ್ಮ ಹೇಗೂ ಹೇಳಿದ್ದಾನೆ. ಸತ್ತವ್ರು ಮತ್ತೆ ಹುಟ್ಟುತ್ತಾರೆ, ಮತ್ತೆ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೋತಾರೆ. ಅದು ನಿರ್ನಾಮ ಆಗೋವರೆಗೂ ಭಯ, ಆತಂಕ, ದುಃಖವನ್ನ ಅನುಭವಿಸ್ಲೇಬೇಕಾಗುತ್ತೆ. ಹಾಗಾಗಿ ತ್ಯಾಗ ಅನಿವಾರ್ಯ. ಜ್ಞಾನಿಗಳು, ವಿವೇಕಿಗಳು ಈ ಸತ್ಯವನ್ನ ಬೇಗ ಅರ್ಥ ಮಾಡಿಕೊಂಡು ಬೇಗ ತ್ಯಾಗ ಮಾಡ್ತಾರೆ. ಮತ್ತೊಂದ್ಸರಿ ಸ್ಪಷ್ಟಪಡಿಸ್ಬೇಕು, ತ್ಯಾಗ ಅಂದ್ರೆ ವಸ್ತುತಃ ಅಲ್ಲ, ಆಸಕ್ತಿಯ ತ್ಯಾಗ. ಅದಕ್ಕೆ ಕೃಷ್ಣನ ಉದಾಹರಣೆ ಕೊಟ್ಟಿದ್ದು. ಹೊರಗಡೆಯಿಂದ ನೋಡಕ್ಕೆ ಭೋಗ ಜೀವನ, ಆದ್ರೆ ಕೃಷ್ಣ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಆಸಕ್ತಿಯ ತ್ಯಾಗ ಅಷ್ಟೆ. ಶರೀರ ಇರೋವರೆಗೂ ವಸ್ತುಗಳು, ಸಂಬಂಧಗಳು, ಅದು ಇದು ಅದು ಏನೇನಾಗಬೇಕು ಆಗ್ತಾ ಇರುತ್ತೆ. ಒಳಗಿನಿಂದ ಯಾವುದಕ್ಕೂ ಅಂಟಿಕೊಳ್ಳದಂತೆ ಇರುವಂಥದ್ದೇ ನಿಜವಾದ ತ್ಯಾಗ. ಕರ್ಮ ಮಾಡಬೇಕು, ಸತ್ಕರ್ಮ, ಫಲತ್ಯಾಗ ಇರಬೇಕು. ಸಮಾಜದಲ್ಲಿ ಸಂಗತ್ಯಾಗ, ಜಿತ ಸಂಘ ದೋಷ, ಸಂಘ ದೋಷ ಇರಬಾರ್ದು. ಹೀಗೆ ಎಲ್ಲಿಗೆ ಬಂದರೂ ಕೊನೆಗೆ ಅದು ತ್ಯಾಗ ಅನ್ನೋ ಪದ ಸೇರ್ಕೊಳ್ಳುತ್ತೆ. ಆಸಕ್ತಿಯ ತ್ಯಾಗ, ಮೋಹದ ತ್ಯಾಗ, ತನ್ನದೆನ್ನುವಂತಹ ತ್ಯಾಗ. ಕೊನೆಗೆ ಈ ತ್ಯಾಗ ಅನ್ನೋದು ಕಾಮನ್ ವರ್ಡ್, ಇದು ಸಾಮಾನ್ಯ ವಿಚಾರ. ಸೊ ಇಷ್ಟು ನಾವು ಒಂದಷ್ಟು ಉದಾಹರಣೆಗಳನ್ನು ಗಮನಿಸಿ ತ್ಯಾಗದ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ತ್ಯಾಗಿಗಳಿಗೆ ಮಾತ್ರ ಶಾಂತಿ ಪ್ರಾಪ್ತವಾಗುತ್ತೆ ಅಂತ ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ. ಶಾಂತಿನೇ ನಿಜವಾದ ಸುಖ. ವಸ್ತುಗಳಿಂದ, ನಾವು ಇಂದ್ರಿಯಗಳಿಂದ ಅನುಭವಿಸೋದು ಸುಖ ಅಲ್ಲ. ಅದು ಗೊತ್ತಿಲ್ಲ. ನಾವೆಷ್ಟೆಷ್ಟು ಇಂದ್ರಿಯಗಳಿಂದ ಸುಖ ಅನುಭವಿಸಕ್ಕೆ ಹೋಗ್ತೀವೋ ಅಷ್ಟಷ್ಟು ನಮಗೆ ದುಃಖದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಇದು ಕ್ರಮೇಣ ಅರ್ಥ ಆಗ್ತಾ ಬರುತ್ತೆ. ಹೀಗಾಗಿ ಜ್ಞಾನ, ಅನಾಸಕ್ತಿ, ತ್ಯಾಗ ಭಾವ, ನಂತರ ಶಾಶ್ವತವಾಗಿ ಎಲ್ಲವನ್ನು ತ್ಯಾಗ ಮಾಡಿ ನಮ್ಮ ಸ್ವಸ್ವರೂಪದಲ್ಲಿ ನಾವು ನೆಲೆ ನಿಲ್ಲಬೇಕು. ಇದು ವೇದಾಂತದ ಸಾರ ಸಂಗ್ರಹ. ಹೀಗಾಗಿ ಇವತ್ತು ತ್ಯಾಗದ ಮಹತ್ವ ಎಷ್ಟು ಅನ್ನೋದನ್ನ ಗಮನಿಸಿದ್ವಿ. ಇನ್ನೊಂದು ವಿಚಾರ, ಎಲ್ರಿಗೂ ಇದು, ಮತ್ತೆ ಇದು ಗೃಹಸ್ಥರಿಗೆ ಬೇರೆನಾ, ಸನ್ಯಾಸಿಗಳಿಗೆ ಬೇರೆನಾ, ಆ ಥರ ಅಲ್ಲ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಆಶ್ರಮ ಧರ್ಮ ಬೇರೆ ಬೇರೆ ಇರ್ಬೋದು, ತ್ಯಾಗ ಮಾತ್ರ ಕಂಪಲ್ಸರಿ. ಅನಾಸಕ್ತಿ ಯೋಗ, ಅಂತರಂಗದಿಂದ ತ್ಯಾಗ ಮಾಡಬೇಕಾಗಿರೋದು ಇಬ್ಬರಿಗೂ ಸಮಾನವಾಗಿದೆ. ಬಹಿರಂಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೆ. ಇವತ್ತು ಈ ತ್ಯಾಗದ ಮಹತ್ವದ ಕುರಿತಾಗಿ ಗಮನಿಸಿದ್ದೀವಿ. ಹೀಗೆ ವೇದಾಂತದ ಒಂದಷ್ಟು ವಿಚಾರಗಳನ್ನು ನಾವು ನಮ್ಮ ಜೀವನ ಸಾರ್ಥಕ ಆಗುವಂತಹ ಜ್ಞಾನವನ್ನು ಗಳಿಸುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ಸತ್ಸಂಗಗಳಲ್ಲಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾ ಮುಂದುವರಿಯೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.